ಆ, ಓಕೆ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಶುಭೋದಯ ಕೋರ್ತಾ ಇದ್ದೀವಿ. ಆಲ್ರೆಡಿ ಒಂದು 2 ಡೇಸ್ ಮೀಟಿಂಗ್ ಮಾಡಿದೀವಿ. ಆಲ್ರೆಡಿ ಅದನ್ನ ಎಲ್ಲರೂ ನೋಡಿದೀರಾ. ಜಸ್ಟ್ ಎಲ್ಲರಿಗೂ ಒಂದು ಕ್ವಶನ್ ಇತ್ತು, ಏನ್ ಸರ್ ಇದು ಮಲ್ಟಿಪಲ್ ಐಡಿ ಇದೆ ಅಂತ. ಎಲ್ಲರೂ ಒಂದೊಂದು ರೀತಿ ಹೇಳ್ತಾ ಇದ್ರು. ಅದು ನಾವು ಆಲ್ರೆಡಿ ಈಗ ರೆಡ್ ಮತ್ತೆ ಜೂಲಿ ಮೇಡಮ್ ಮಾತಾಡಿರೋದನ್ನ ನಾವು ಅದನ್ನ ಸ್ವಲ್ಪ ಅನುವಾದ ಮಾಡಿ ಟೈಪ್ ಮಾಡಾಕ ಅನ್ಕೊಂಡಿದ್ವಿ. ಬಟ್ ಎಲ್ಲರಿಗೂ ಒಂದು ಅರ್ಥ ಆಗ್ಬೇಕು, ಎಲ್ಲರಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದ ನಾವ್ ಅದನ್ನ ಎಲ್ಲ ಸ್ನೇಹಿತರಿಗೂ ತಿಳಿಸೋಣ ಅಂತ ಮತ್ತೊಮ್ಮೆ ಮೀಟಿಂಗ್ ಕರೆದಿದ್ದೇವೆ. ಎಲ್ಲರಿಗೂ ಆಯುಧ ಪೂಜೆ ಮತ್ತೆ ದಸರಾ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಕೋರ್ತಾ, ಸ್ನೇಹಿತರೆ, ಒಂದು ಕಂಪನಿ ಒಳಗೆ ನಾವು ಹೊಸ ಹೆಜ್ಜೆ ಇಡ್ತಾ ಇದ್ದೇವೆ. ಎಲ್ಲರಿಗೂ ಆ ದೇವರು ಆಶೀರ್ವಾದ ಮಾಡ್ಲಿ ಅಂತ ನಾವು ಮತ್ತೊಮ್ಮೆ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಆದಷ್ಟು ತಾಳ್ಮೆಯಿಂದ ಕಾದಕ್ಕೆ ಇವತ್ತೊಂದು ಸಕ್ಸಸ್ ಅನ್ನೋದು ಕಂಡಿದೆ ನಮಗೆ. ಯಾವ ರೀತಿ ಹೆಜ್ಜೆ ಇಡಬೇಕು ಯಾವ್ದು ಅನ್ನೋದು ಕಾಯ್ತಾ ಇದ್ದೀವಿ. ಹೊಸ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ನಮ್ಗೆ ಹೊಸ ಕಂಪನಿ ಒಳಗೆ ಒಂದು ಆದ್ಯತೆ ಇದೆ, ಮತ್ತೆ ನಮ್ದು ಏನ್ ಕೆಲಸ, ಯಾವ ರೀತಿ ಹೋಗಬೇಕು ಅನ್ನೋದು ತಾಳ್ಮೆಯಿಂದ ಕಾಯ್ಬೇಕು. ಬಿಟ್ರೆ ಇಲ್ಲಿ ಯಾವ ಲೀಡರ್ಸ್ ಯಾರನ್ನ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. OS ಅಲ್ಲಿ ಏನ್ ನೋಡ್ಬೇಕು, OS ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು OS ನಮ್ಗೆ ಹೇಳುತ್ತೆ ಯಾವ ರೀತಿ ನೀವು ಮುಂದಿನ ಹೆಜ್ಜೆ ಇಡಬೇಕು, ಯಾವ ಬದಲಾವಣೆ ನಡೆಯುತ್ತೆ. ಯಾಕಂದ್ರೆ ಯಾರಿಗೂ ಏನು ಗೊತ್ತಿಲ್ಲ. ಬಟ್ ಇಲ್ಲಿ ರೆಡ್ ಸರ್ ಆಗ್ಲಿ ಅಥವಾ ಕ್ರಿಸ್ತಾನ್ಸನ್ ಆಗ್ಲಿ, ನಾವೊಂದ್ ಮೊನ್ನೆ ಯಾಸರ್ ಮೀಟಿಂಗ್ ಮಾಡಿದ್ಮೇಲೆ ಮತ್ತೆ 3 ತಾಸು ಲೀಡರ್ಸ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ಏನೇನು ಕಂಪನಿ ಹೊಸ ಬದಲಾವಣೆ ಬಗ್ಗೆ ಆಗ್ಲಿ, ಹೊಸ ಹಂತದ ಬಗ್ಗೆ ಆಗ್ಲಿ ತಿಳಿಸ್ತಿದ್ದಾರೆ ಅವರಿಗೆ. ಅವರು ಕೆಲವೊಂದನ್ನ ಹಂಚಿಕೊಂಡಿದ್ದಾರೆ. ಮಲ್ಟಿಪಲ್ ಐಡಿ ಬಗ್ಗೆನು ಜೂಲಿ ಮೇಡಮ್ ಮತ್ತೆ ಕ್ರಿಸ್ತಾನ್ಸನ್ ಮತ್ತೆ ರೆಡ್ ಕೆಲವೊಂದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅಪ್ಡೇಟ್ ರೆಡ್ ಸರ್ ಕೊಟ್ಟಿದ್ದಾರೆ. ಮಲ್ಟಿಪಲ್ ಐಡಿ ಯಾವ ಟೈಪ್ ಯೂಸ್ ಮಾಡ್ಬೇಕು ಏನು ಅನ್ನೋದು ಅದನ್ನ ಡೈರೆಕ್ಟ್ ಆಗಿ ನಮ್ಗೆ ವಿಠಲ್ ಸರ್ ತಿಳಿಸ್ತಾ ಬರ್ತಾರೆ ಹಂತ ಹಂತವಾಗಿ. ಸ್ನೇಹಿತರೆ, ಇಲ್ಲಿ ನಾವು ಹೇಳೋದು ಒಂದೇ, ನಿಮ್ಗೆ ಕರೆಕ್ಟ್ ಆಗಿ ರೆಡ್ ಸರ್ ಆಗ್ಲಿ, ಕ್ರಿಸ್ ಸರ್ ಆಗ್ಲಿ ಅಥವಾ ಬ್ಯಾಕಪ್ಸ್ ಅಲ್ಲಿ ಯಾಸರ್ ಮಾತಾಡಿರೋದಾಗ್ಲಿ ಇಂಗ್ಲಿಷ್ ಅಲ್ಲಿ ಇದ್ದಾಗ ಕರೆಕ್ಟ್ ಆಗಿ ನೀವು 1-2 ಟೈಮ್ ನೋಡ್ಕೊಂಡು ತಿಳ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ನೋಡಿ, ಟೆಲಿಗ್ರಾಮ್ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರು ಹೇಳಿರೋದೆಲ್ಲವೂ ನಮ್ಗೆ ಕ್ಲಿಯರ್ ಆಗಿ ಯೂಟ್ಯೂಬ್ ಅಲ್ಲಿ ಇರ್ತವೆ ಒಂದೊಂದು, ಇಲ್ಲ ಅಂದ್ರೆ ನಮ್ಮ ವಯಸ್ಸಲ್ಲಿ ಸಿಗ್ತವೆ. ಈಗ ನಾನು ಡೈರೆಕ್ಟ್ ಆಗಿ ವಿಠಲ್ ಸರ್ನ ಕರಿತಾ ಇದ್ದೇನೆ ಈ ವೇದಿಕೆಗೆ. ವಿಠಲ್ ಸರ್, ಮತ್ತೊಮ್ಮೆ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಮಂಜು ಸರ್. ಕೇಳ್ತಾ ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಇದೆ, ಕ್ಲಿಯರ್. ರೈಟ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ನಿನ್ನೆ ನವರಾತ್ರಿಯ ಕೊನೆಯ ದಿನ, ಇವತ್ತು ಆಯುಧ ಪೂಜೆ, ನಾಳೆ ದಸರಾ ವಿಜಯದಶಮಿ. ಸ್ನೇಹಿತರೆ, ಇದು ಬಹಳ ಖುಷಿಯ ಒಂದು ತಿಂಗಳು ಶುರುವಾಗಿದೆ ನಮಗೆ. ಆಕ್ಚುಲಿ ಈ ಅಕ್ಟೋಬರ್ ತಿಂಗಳು ಅಂತ ಇದೆ ಅಲ್ಲ, ಅದು ಬಹಳ ಖುಷಿಯ ತಿಂಗಳು. ಬಿಸಿಯ ಕಾಲದಿಂದ ಚಳಿಯ ಕಾಲಕ್ಕಿಂತ ಮೊದಲು, ಅಂದ್ರೆ ನಿಧಾನವಾಗಿ ಬಿಸಿ ತಣ್ಣಗಾಗಿ ಚಳಿ ನಿಧಾನವಾಗಿ ನಮ್ಮನ್ನು ಆವರಿಸುವ ತಿಂಗಳು ಇದು. ನಮ್ಮ ಕನ್ನಡದಲ್ಲಿ ಶರತ್ ಕಾಲ ಅಂತೀವಿ, ಆಟಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ. ಗಿಡ ಮರಗಳೆಲ್ಲ ಕೆಲವೊಂದು ಮಾತ್ರ ಮೈಗೊಡವಿ ತಮ್ಮ ಎಲ್ಲ ಎಲೆಗಳನ್ನು ಉದುರಿಸಿ ಸ್ವಲ್ಪ ಆರಾಮವಾಗಿದ್ಬಿಟ್ಟು ಸ್ವಲ್ಪ ದಿವಸ ಬಿಟ್ಟು ಹೊಸ ಎಲೆಗಳೊಂದಿಗೆ ಹಚ್ಚ ಹಸಿರಿನೊಂದಿಗೆ ಸಂಭ್ರಮಿಸುವ ಕಾಲ ಈ ಅಕ್ಟೋಬರ್ ತಿಂಗಳ ಕೊನೆ. ಸೊ ಈ ತಿಂಗಳು ಅಷ್ಟೇನೆ ಬಹಳಷ್ಟು ನೋಡಿ, ರೈತರು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿರ್ತದೆ. ತಾವು ಬೆಳೆದಿರುವ ಬೆಳೆಗಳನ್ನ ಕಟಾವು ಮಾಡಿ ಒಂದು ದೀಪಾವಳಿ ಹಾಗೂ ನವರಾತ್ರಿ ಅಂತಹ ಒಂದು ಹಿಂದೂಗಳಿಗೆ ಬಹಳ ಒಂದು ಬೇಕಾದಂತ ಒಂದು ಹಬ್ಬಗಳು ಅವನ್ನೆಲ್ಲ ಆಚರಿಸುವಂತಹ ತಿಂಗಳು ಈ ನಮ್ಮ ದೀಪಾವಳಿ ಇದು ಅಕ್ಟೋಬರ್ ತಿಂಗಳು. ಸೊ ಈ ತಿಂಗಳಿನಲ್ಲಿ ನಮಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಎರಡು ಸುಸಂದರ್ಭ ಬಂದಿದೆ, ಶುಭ ಸಮಯ ಬಂದಿದೆ. ಎಲ್ರಿಗೂ ಇದೆರಡು ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಮ್ಮ ಜೀವನ ಬದಲಾವಣೆ ಆಗ್ತದೆ. ನಾವೊಂದು ಹೊಸ ಒಂದು ಕಂಪನಿಯನ್ನು ಓಪನ್ ಮಾಡ್ತಾ ಇದ್ದೀವಿ, ನಿಮ್ಗೆ ಹೊಸ ಕಂಪನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೇಗೆ ನಮ್ಮ ಹಳೆ OS ಇದೆ ಅದೇ ತರ ಸಂಪರ್ಕ ಕೊಂಡಿಯಾಗಿ ಮತ್ತೊಂದು ನಿಮಗೆ ಒಂದು ವೇದಿಕೆಯನ್ನ ರೆಡಿ ಮಾಡಿದ್ದೀವಿ. ವಿಕ್ಟ್ರಿ ವಿತ್ ಆಶ್ ಸರ್ ಜೊತೆ ಜಯಿಸಿ ಅಂತ ಹೇಳುವಂತ ಒಂದು ವೇದಿಕೆಯನ್ನ ರೆಡಿ ಮಾಡಿದ್ದೀವಿ. ನಿಮ್ಗೊಂದು ಸಣ್ಣ ಒಂದು ಅಪ್ಲಿಕೇಶನ್ ಕೊಡ್ತೀವಿ, 11 ಪ್ರಶ್ನೆಗಳು ಇರ್ತವೆ, ಅರ್ಜಿ ತರ, ಫಾರಂ ತರ ಅಂತ ನೀವು ಬೇಕಾದ್ರೆ ಹೇಳ್ಬೋದು. ಅದನ್ನ ತುಂಬಿಸಿ ನಮ್ಗೆ ಕಳಿಸಿ. ಇನ್ನೊಂದು ಲಿಂಕ್ ಕಳಿಸ್ತೀವಿ, ನಿಮ್ಮನ್ನು ಒಮ್ಮೆ ಪರಿಶೀಲಿಸಿ ನೀವು ಮಾಡಿರೋ ಏನು ತುಂಬಿರೋ ವಿಷಯಗಳೆಲ್ಲ ಸರಿ ಇದ್ದಾವ ಅಂತ ನೋಡ್ಕೊಂಡು ನಿಮ್ಮನ್ನ ಹೊಸ ವೇದಿಕೆಗೆ ನಾವು ಕರ್ಕೊಂಡು ಹೋಗ್ತೀವಿ. ಹಾಗೆ ಅಲ್ಲಿಂದ ನಮ್ಮ ಜೀವನ ಶುರುವಾಗತ್ತೆ. ನಿಮಗೆ ಹೊಸ ಒಂದು ಲೋಕದ ಪರಿಚಯ ಮಾಡಿಸಿಕೊಡ್ತೀವಿ. ಹಾಗೂ ನಮ್ಮ ಉತ್ಪನ್ನಗಳು ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಪರಿಣಾಮ ಬೀರ್ಲಿಕ್ಕಿದ್ದಾವೆ, ಅವು ನಿಮ್ಮ ಜೀವನದ ಮೇಲೂ ಬೀರ್ತವೆ. ನಿಮಗೆ ಮಾತ್ರ ಇಲ್ಲಿ ಏನಂದ್ರೆ ಪ್ಯಾಸಿವ್ ಇನ್ಕಮ್, ನೀವು ಕೂತ್ಕೊಂಡು ನನಗೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಂದ್ರೆ ಖಂಡಿತ ಬರಲ್ಲ. ಬಟ್ ನಿಮಗೆ ಕೆಲಸ ಮಾಡುವಂತಹ ಒಂದು ಅಥವಾ ನಿಮ್ಗೆ ಒಂದು ಮಾರ್ಕೆಟಿಂಗ್ ಮಾಡುವಂತಹ ಒಂದು ವೇದಿಕೆಯನ್ನು ನಾನು ಸ್ಪಷ್ಟವಾಗಿ ಒದಗಿಸಿ ಕೊಡ್ತೇನೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಬೇಕಂತ ಮೂಲಭೂತ ಒಂದು ಆಸೆಯಿಂದ ನಾನು ಇದನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ದಯವಿಟ್ಟು ನಮ್ ಜೊತೆ ಬನ್ನಿ. ಹಾಗೆ ನಾವು ಕೊಟ್ಟಿರೋ ಈ ಅಪ್ಲಿಕೇಶನ್ ನ ಸರಿಯಾಗಿ
ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡದೆ ತುಂಬಿಸಿ ನಮ್ಗೆ ಕಳಿಸಿ ಅಂತ ಆಶ್ ಸರ್ ಹೇಳಿದ್ದಾರೆ ಮೊನ್ನೆ ವೆಬಿನಾರ್ ಅಲ್ಲಿ. ಸ್ನೇಹಿತರೆ, ತುಂಬಾ ಜನರಿಗೆ ನಮ್ಗೆ ಇವತ್ತು ಕೂಡ ಫೀಡ್ಬ್ಯಾಕ್ ಬರ್ತಾ ಇದೆ. ನಾವಿಬ್ರು, ನಾನು ಮತ್ತೆ ಮಂಜು ಸರ್ ಹಾಗೆ ಕೆಲವರೆಲ್ಲ ನಮ್ಮ ಪ್ರವೀಣ್ ಸರ್ ಸ್ವಲ್ಪ ಜೋಕರ್ ತರ ಕಾಣಿಸ್ಬೋದು. ಏನು ಮಾಡಂಗಿಲ್ಲ, ಯಾಕಂದ್ರೆ ಕೆಲವರಿಗೆ ಜೋಕರ್ ತರ ಕಾಣಿಸ್ಬೋದು, ಕೆಲವರು ಯಾಕಂದ್ರೆ ನೆಗೆಟಿವ್ ಆಗಿದ್ದವರಿಗೆ ಯಾವ ತರ ಬೇಕಾದ್ರೂ ಕಾಣಿಸ್ಬೋದು ಸ್ನೇಹಿತರೆ. ಬಟ್ ನಮ್ಮನ್ನು ಕೆಲವರು ತುಂಬಾ ಇಷ್ಟಪಡ್ತಾರೆ, ಯಾಕಂದ್ರೆ ನಾವು ಹೇಳೋ ಮಾಹಿತಿಗಳೆಲ್ಲ ಸರಿಯಾಗಿರುತ್ತೆ, ನಿಖರವಾಗಿರುತ್ತೆ, ಹಾಗೂ ಸಮಯ ಸಮಯಕ್ಕೆ ಬಂದು ಆದಷ್ಟು ಪ್ರಯತ್ನ ಮಾಡ್ತೀವಿ. ಯಾವ್ದೇ ರೀತಿಯ ಡೋಂಗಿ ಮಾಹಿತಿ ನಾವು ಕೊಡಲ್ಲ. ನಿಮ್ಮನ್ನ ಆಕಾಶ ಎತ್ತರಕ್ಕೆ ಏರ್ಸಿ ಅಲ್ಲಿಂದ ಡಮ್ ಅಂತ ಕೆಳಗಡೆ ಕರ್ಕೊಂಡ್ ಬರಲ್ಲ. ಎಲ್ಲಿದ್ದೀವಿ ಅಲ್ಲಿಂದಾನೇ ಮಾತಾಡ್ತೀವಿ. ಹೇಗಿದೆ ಸಹಜವಾಗಿ ನಾವು ಮಾತಾಡ್ತೀವಿ. ಅದನ್ನು ಇಷ್ಟಪಡೋರು ಕೂಡ ತುಂಬಾ ಜನ ಇದ್ದಾರೆ. ಅದಕ್ಕೆ ಸಾಕ್ಷಿ ನಿನ್ನೆ ಮೀಟಿಂಗ್ 580 ಜನ ಬಂದಿದ್ರು ನಿನ್ನೆ ಮೀಟಿಂಗ್ಗೆ. ಸೊ ಹಾಗಾಗಿ 10 ಜನ, ಈಗ ಆಶ್ಚರ್ಯವೂ ಅಷ್ಟೇ, 10 ಲಕ್ಷ ಜನರಲ್ಲಿ 2 ಲಕ್ಷ ಜನ ಅವರನ್ನ ಯಾವತ್ತೂ ತಿರಸ್ಕರಿಸುವರೆ, ದೇಶಿಸುವರೆ, ಅವರ ವಿರೋಧಿಗಳೇ. ಏನ್ ಮಾಡೋದು, ಏನ್ ಮಾತಾಡಿದ್ರು ಅದಕ್ಕೊಂದು ಉಲ್ಟಾ ಮಾತಾಡ್ತಾರೆ. ಹಾಗೆ ನಮ್ಮ ಮೀಟಿಂಗ್ ಅಲ್ಲಿ ನಮ್ಮ ಮಂಜು ಸರ್ ಭಯಂಕರ ಕೋಪ ಮಾಡ್ಕೊಂಡಿದ್ದು, ಬೇಜಾರಾಗ್ಬಿಟ್ಟಿದ್ರು. ಸರ್, ಆ ಮನುಷ್ಯ ಹೀಗೆ ಯಾರಿಗೂ ಫೋನ್ ಮಾಡ್ಬಿಟ್ಟು ಯಾರೋ ಒಬ್ರು ನಮ್ ಬಗ್ಗೆ ಹೀಗೆ ಹೇಳಿದ್ರು ಅಂತ. ಸ್ನೇಹಿತರೆ, ನಿಮ್ಮ ಎದುರುಗಡೆ ಬಂದು ಹೇಳಿದಾಗ ಅದಕ್ಕೊಂದು ಬೆಲೆ ಇರುತ್ತೆ. ನೀವು ಅದಕ್ಕೆ ಉತ್ತರ ಕೊಡ್ಬೋದು, ಅಥವಾ ಅದನ್ನ ನೀವು ಅಲ್ಲೇ ತಿರಸ್ಕಾರ ಮಾಡ್ಬಿಟ್ಟು ಮುಂದೆ ಹೋಗ್ಬೋದು. ನಿಮ್ಮ ಹಿಂದ್ಗಡೆ ಮನುಷ್ಯ ಬಂದು ಚುಚ್ಚಿದ್ರೆ ಅಥವಾ ನಿಮ್ಗೆ ಜೋರ್ ಮಾಡಿದ್ರೆ, ಮಾತಾಡಿದ್ರೆ, ಬೈದ್ರೆ, ಅದು ಖಂಡಿತ ಆ ಮನುಷ್ಯನಿಗೆ ವಾಪಸ್ ಹೋಗುತ್ತೆ, ಬಿಟ್ಟರೆ ನಿಮ್ಗಂತೂ ತಾಗಲ್ಲ. ಯಾಕಂದ್ರೆ ನಿಮ್ ಹಿಂದ್ಗಡೆಯಿಂದ ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಅವರಿಗೆ ಅದು ವ್ಯಕ್ತಿಗತವಾದ ಸ್ವಾತಂತ್ರ್ಯ ಇದೆ. ಬಟ್ ಎದುರುಗಡೆ ಬಂದು ಹೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ಬೋದು, ಅಥವಾ ಅದನ್ನ ತಿರಸ್ಕರಿಸಿ ಅಥವಾ ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾವು ಕೂಡ ಅಯ್ಯೋ ಬಿಟ್ಬಿಡಪ್ಪ ಅಂತ ಹೋಗ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬೋದು. ಸೊ ಹಾಗಾಗಿ ನಾವು ಮಂಜು ಸರ್ ಕೂಡ ಹೇಳ್ತಾ ಇರೋದು ಅಷ್ಟೇನೆ, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಾವು ಮೀಟಿಂಗ್ ಮಾಡ್ತೀವಿ. ಆಮೇಲೆ ಗೊತ್ತಿಲ್ಲ, ದೇವರಿಗೆ ಬಿಟ್ಟದ್ದು. ಇವತ್ತು ಕೂಡ ಸಮಯ ಇರಲಿಲ್ಲ, ಬಟ್ ಇದೊಂದು ವಿಷಯ ಹೇಳ್ಬೇಕಿತ್ತು. ಯಾಕಂದ್ರೆ ನನ್ಗೆ ಮೊನ್ನೆಯಿಂದ ತುಂಬಾ ಮೆಸೇಜಸ್ ಬರ್ತಾ ಇದಾವೆ ಸ್ನೇಹಿತರೆ. ಈ ಜೀವನದಲ್ಲಿ ಇದೆಲ್ಲ ಈ ಟೆನ್ಷನ್ ಅಂತ ಇದೆಯಲ್ಲ, ತುಂಬಾ ಟೆನ್ಷನ್. ಅದನ್ನೊಂದು ಸ್ವಲ್ಪ ನಾವು ಬಿಡೋಕಾದ್ರೆ, ನನ್ಗೂ ಸೇರಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳಕಾದ್ರೆ ನಾವು ಅರ್ಧ ಜೀವನವನ್ನೇ ಜಯಿಸಿ ಬಿಡ್ತೀವಿ. ನಮ್ಮನ್ನು ತಿಂತ ಇರೋದೇ ಈ ಟೆನ್ಷನ್. ಎಲ್ಲ ಹೋದ್ರೂ ಟೆನ್ಷನ್. ನಾನು ಮೊದಲು ನಿಮ್ಗೆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ನಾವು ಭಾರತೀಯರು ತಲೆ ಮೇಲೆ ಒಂದು 25 ರಿಂದ 30 kg ಕಲ್ಲು, ನಮ್ಮ ಹತ್ರ ದುಡ್ಡು ಇರ್ಲಿ, ದುಡ್ಡು ಇಲ್ದೇ ಇರ್ಲಿ, ನಮ್ಮ ಸಿಚುವೇಶನ್ ಸರಿ ಇರ್ಲಿ, ನಮ್ಮ ಪರಿಸ್ಥಿತಿ ಸರಿ ಇಲ್ದೇ ಇರ್ಲಿ, ಅಥವಾ ನಾವು ಯಾವುದೇ ರೀತಿ ಹುದ್ದೆಯಲ್ಲಿರ್ಲಿ, ಅಥವಾ ಸಣ್ಣ ಹುದ್ದೆಯಲ್ಲಿರ್ಲಿ, ಅಥವಾ ಹುದ್ದೆಯಲ್ಲಿ ಇಲ್ದೇ ಇರ್ಲಿ, ಜಾಬ್ ಇರ್ಲಿ ಇಲ್ದೇ ಇರ್ಲಿ, ತಲೆ ಮೇಲೆ ಒಂದು 25-30 kg ಕಲ್ಲು ಭಾರ ಇರ್ಲೇಬೇಕು ನಮ್ಗೆ ಭಾರತೀಯರಿಗೆ. ನಮ್ಗೆ ಅದನ್ನ ಕೆಳಗಡೆ ಇರೋಕ್ ಬರಲ್ಲ. ನಾಳೆ ಬಗ್ಗೆ ಯಾವತ್ತೂ ಆಲೋಚನೆ ಮಾಡ್ತಾನೆ ಇರ್ತೀವಿ. ಅಯ್ಯೋ ಏನಾಗತ್ತಪ್ಪ ನಾಳೆ, ಇವತ್ ನನ್ನ ಹತ್ರ 10 ಕೋಟಿ ಇದೆ, ನಾಳೆ 12 ಕೋಟಿ ಮಾಡೋದಾ, ಅಥವಾ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರಾ, ಅಲ್ಲ ನಾನು ಹಾಕಿರೋ ದುಡ್ಡು ಎಲ್ಲ ಹಾಕಿದ್ದೀನಿ, ಅವ್ನು ನಂಗೆ ವಾಪಸ್ ಕೊಡ್ತಾನೋ ಇಲ್ಲೋ. ದುಡ್ಡಿದ್ದವ್ರಿಗೆ ಈ ಚಿಂತೆ. ದುಡ್ಡಿದ್ದವ್ರಿಗೆ ಏನಪ್ಪಾ ಮಾಡೋದು, ನಾಳೆ ಮಗಳು ಫೀಸ್ ಕಟ್ಟಬೇಕು, ಯಾರ ಹತ್ರ ಒಂದು 20,000 ಸಾಲ ತಗೊಂಡಿದ್ದೀನಿ, ಅದು ವಾಪಸ್ ಕೊಟ್ಟಿಲ್ಲ, ಅವ್ರು ನಾಳೆ ಮನೆ ಹತ್ರ ಬರ್ತಾರೆ ಕೇಳ್ತಾರೆ. ದುಡ್ಡಿದ್ದವ್ರಿಗೆ ಈ ತರ ಚಿಂತೆ, ಯಾವುದೋ ಒಂದು ಚಿಂತೆ ನಮ್ಮನ್ನ ಕಾಡ್ತಾ ಇರುತ್ತೆ. ಭಾರತೀಯರಿಗೆ ಜಾಸ್ತಿ ಅದು, ಯಾಕಂದ್ರೆ ನಮ್ಮ ಜನಸಂಖ್ಯೆ ಕೂಡ ಆ ತರ ಇದೆ. ಸೊ ಅದನ್ನ ಆದಷ್ಟು ನಾವು ಒಂದು 50% ಕಮ್ಮಿ, ಒಂದು 50% ಪ್ರತಿಶತ ಕಮ್ಮಿ ಮಾಡೋಕಾದ್ರೆ ನಾವು ನಿಜವಾಗ್ಲೂ ಒಳ್ಳೇದಾಗ್ತೇವೆ ಏನು, ನಂಗೆ ಹಾಗೆ ಅನಿಸ್ತಾ ಇದೆ. ಯಾಕಂದ್ರೆ ಬರ್ತಿರೋ ಮೆಸೇಜ್ಗಳು, ಆಗ್ತಿರೋ ಟೆನ್ಷನ್ಗಳು, ಬಾಪ್ರೆ, ನಿಜವಾಗ್ಲೂ ಬೆಳಗ್ಗೆ ಕೆಲವು ಸರಿ ಏನಾಗುತ್ತೆ, ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ಚೆಕ್ ಅಂತ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಅಯ್ಯೋ ಸರ್ 21 ID ಇದೆ, ಎಂತ ಮಾಡೋದು ಇವಾಗ, ನೋಡಿ ಅವ್ರು ಕೊಡ್ಸಿದ್ರು ನನಗೆ, ಈಗ ಪೂರಾ ಹಾಳಾಯ್ತಲ್ಲ, ಪೂರಾ ವೇಸ್ಟ್ ಆಯ್ತಲ್ಲ, ಈಗ ಏನ್ ಮಾಡೋದು, ಒಂದು ID ಕೂಡ ಕೆಲಸ ಮಾಡಿಲ್ಲ ಅಂದ್ರೆ ನಾನು 21 ID ಗೆ 2 ಲಕ್ಷ ಗಟ್ಟಲೆ ಕೊಟ್ಟು ತಗೊಂಡಿದ್ದೀನಿ, ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀನಿ, ಓಕನೆಟ್ ಖರೀದಿ ಮಾಡಿದ್ದೀನಿ, ಎಲ್ಲ ಆಗಿದೆ. ಈಗ ಹೇಗಪ್ಪ ಪರಿಸ್ಥಿತಿ, ಈ ತರ ಆಶ್ ಮೋಸ ಮಾಡಬಾರ್ದಿತ್ತು, ದಿಲ್ಲಾನಿ ಸರ್ ಮೋಸ ಮಾಡಬಾರ್ದಿತ್ತು, ಅಥವಾ ನಮ್ಮ ಹತ್ರ ಕೊಡ್ಸಿದವರು ಅವರು ಕೂಡ ನಮ್ಗೆ ಕೈಗೆ ಸಿಗ್ತಾ ಇಲ್ಲ. ಈ ತರಾನೇ ಜಾಸ್ತಿ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಆಶ್ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿಮ್ಮ ಜೀವನ ಬದಲಾವಣೆ ಒಂದು ID ಸಾಕು. 3 ವರ್ಷ ಹಿಂದೆನೂ ಅದೇ, 5 ವರ್ಷ ಹಿಂದೆನೂ ಅವ್ರು ಅದೇ ಹೇಳಿದ್ದು, ಇವಾಗ್ಲೂ ಅದೇ ಹೇಳ್ತಾ ಇದಾರೆ. ಹೊಸ ಬಿಸ್ನೆಸ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಐಡಿಗಳ, ಒಂದಕ್ಕಿಂತ ಹೆಚ್ಚು ಐಡಿಗಳ ಅವಶ್ಯಕತೆನೇ ಇಲ್ಲ. ಒಂದೇ ಒಂದು ಐಡಿ ನಿಮ್ಮ ಹತ್ರ ಇದ್ದು ಆ ಐಡಿಯಾ ನೀವು ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ ಜೀವನ ಪೂರ್ತಿ ತಿಂದು ನಿಮ್ಮ ಮುಂದಿನ ಜನಾಂಗ ಕೂಡ ಆಗೋಷ್ಟು ದುಡ್ಡು ಇದರಲ್ಲಿ ದುಡ್ಕೋಬಹುದು. ನೀವು ಸ್ವಲ್ಪ ಪ್ರಯತ್ನ ಖಂಡಿತ ಹಾಕ್ಲೇಬೇಕಾಗತ್ತೆ ಇದರಲ್ಲಿ. ಯಾವ ತರ ಅದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆ ಸುಮ್ನೆ ನಾಳೆದನ್ನ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು, ಇವತ್ತು ತಲೆ ಕೆಡ್ಸ್ಕೋಬೇಕು. ನಾಳೆ ನಾವು ನೋಡಿ ಸ್ನೇಹಿತರೆ, ನಾವು ಇನ್ನೊಂದು ಗಳಿಗೆಯಲ್ಲಿ ಇರ್ತೀವೋ, ಇನ್ನೊಂದು ಗಂಟೆ ಇರ್ತೀವೋ, ಇನ್ನೊಂದು 10 ನಿಮಿಷ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ನಮ್ಮ ಉಸಿರು ನಿಂತು ಹೋಗ್ಬೋದು, ನಮ್ಗೆ ಹೇಳ್ದೇನೆ. ಸೊ ಅಂತ ಕಾಲಘಟ್ಟದಲ್ಲಿ ನಾವಿರುವಾಗ ನಾಳೆ ಬಗ್ಗೆ ಇದು ಆಗದೇ ಇಲ್ಲ ಅಂತ ನಾವು ಯಾಕೆ ತುಂಬಾ ತಲೆ ಕೆಡ್ಸ್ಕೋಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಸೊ ಹಾಗಾಗಿ ಏನಾಗ್ತಿದೆ, ಅಷ್ಟೊಂದು ತುಂಬಾ ತಲೆ ಕೆಡ್ಸ್ಕೊಳ್ದೆ ಇರೋಕ್ ಹೋಗಿ ನಾವು ಸ್ವಲ್ಪ ಸ್ಥಿತಪ್ರಜ್ಞರ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಕೂಲ್ ಆಗಿರ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ಇದು ಮೆಂಟಾಲಿಟಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾಳೆ ಆಸ್ ಸರ್ ಹೇಗೆ ಮಾಡ್ತಾರೆ, ಏನ್ ಮಾಡ್ತಾರೆ, ರೆಡ್ ಕೂಡ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ರೆಡ್ ನಮ್ಗೆ ಗೊತ್ತಿಲ್ಲಪ್ಪ, ಅದು ಅಷ್ಟೊಂದು ಜಾಸ್ತಿ. ನೀವೇ ಎಲ್ಲ ಊಹೆ ಮಾಡ್ಕೊಂಡು ನೀವೇ ಹೇಳ್ತಾ ಇದ್ದೀರಾ, ನಾಳೆಯಿಂದ ಏನು ಆಗಲ್ಲ, ಏನು ಮಾಡಕ್ಕಿಲ್ಲ, ನಾವು ಏನ್ ಮಾಡೋದು, ಹೀಗೆ ಆಯ್ತು, ನೀವು ದುಡಿದ್ರೆ ಮಾತ್ರ ದುಡ್ಡು ಸಿಗುತ್ತೆ, ಇಲ್ಲ ದುಡ್ಡು ಸಿಗಲ್ಲ, ಈ ತರ ಅವ್ರು ಎಲ್ಲೂ ಹೇಳಿಲ್ಲ. ಆಶ್ ಸರ್ ಎಲ್ಲೂ ಹೇಳಿಲ್ಲ. ಬಟ್ ನಿಮಗೆ ಧರ್ಮಕ್ಕೆ ಕೂತ್ಕೊಂಡು ಕೋಟಿಗಟ್ಟಲೆ ಬರ್ತದೆ ಅಂತ ನೀವು ಆಲೋಚನೆ ಮಾಡಿದ್ರೆ ಅದು ಮಾತ್ರ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮ ಒಂದು ಏನು ತೊಡಗಿಸಿಕೊಳ್ಳುವಿಕೆ, ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೇಕು, ಆವಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿದ್ದಾರೆ. ಹೇಗೆ ಮುಂದಿನ ದಿನಗಳಲ್ಲಿ ನೋಡೋಣ ಅಲ್ವಾ, ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಯಾಕೆ ಎಷ್ಟೊಂದು ತಲೆಬಿಸಿ ಮಾಡ್ಕೊಳ್ಳೋದು, ಯಾಕೆ ಆತರ ಮೆಸೇಜ್ಗಳು, ನಮ್ಗಂತೂ ದೇವರಾಣೆ ಅರ್ಥ ಆಗುದಿಲ್ಲ ಸ್ನೇಹಿತರೆ. ಸೊ
ದಯವಿಟ್ಟು ಕೂಲ್ ಆಗಿ ಆರಾಮಾಗಿರಿ, ನೋಡೋಣ ಏನಾಗತ್ತೆ. ಖಂಡಿತ ಜೀವನ ಇಲ್ಲಿಗೆ ನಿಂತೋಗಲ್ಲ. ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಹೆಜ್ಜೆ ಹೇಗೆ ಇಡೋದು ಅಂತ ಕ್ಲಿಯರ್ ಆಗಿ ಸಂಪೂರ್ಣ ಒಂದು ವೈಯಕ್ತಿಕವಾಗಿ ನಮ್ಗೆ ಬಂದು ಹೇಳಲಿಕ್ಕಿದ್ದಾರೆ. ಸೊ ಆವಾಗ ನಮ್ಗೆ ಅದು ಗೊತ್ತಾಗತ್ತೆ. ಸೊ ಅಲ್ಲಿವರೆಗೆ ದಯವಿಟ್ಟು ಯಾರೋ ತಲೆ ಕೆಡ್ಸ್ಕೋಬೇಡಿ. ಅಕ್ಟೋಬರ್ ತಿಂಗಳ ಮೊದಲ ದಿನ ಬಹಳ ಒಳ್ಳೆಯ ತಿಂಗಳು ಇದು, ಎಲ್ರಿಗೂ ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದ್ ಆಗತ್ತೆ ಅಂತ ಹೇಳ್ತಾ, ನಮ್ಮ ನೋಡಿ ವಸಂತ್ ಅಂತ ಒಬ್ರು ನಮ್ಮ ಸಕ್ಸಸ್ ವಿತ್ ಆಶ್ ಮುಫಾರೆ ಫೇಸ್ಬುಕ್ ಪೇಜ್ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ರು. ಅದಕ್ಕೆ ತುಂಬಾ ಜನ ರಿಯಾಕ್ಟ್ ಕೂಡ ಮಾಡಿದ್ರು. ಭಾರತದಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ, ನೀವು ಸಡನ್ಲಿ ಒಂದು ಕ್ವಶನ್ ಒಂದು ಅಪ್ಲಿಕೇಶನ್, ಒಂದು ಅರ್ಜಿ, ಒಂದು ಫಾರಂ ತಂದ್ಬಿಟ್ಟು ಇದರ 11 ಪ್ರಶ್ನೆ ಇದೆ, ಅದನ್ನ ತುಂಬಿಸಿ ಕಳಿಸಿ, ಆದ್ರೆ ಮಾತ್ರ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಇಲ್ಲ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಹೇಗಪ್ಪಾ ಅಂತ. ಭಾರತದಲ್ಲಿ ಅವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಅಂತ ಮನುಷ್ಯ ಹೇಳ್ತಾ ಇದ್ದ. ಅದಕ್ಕೆ ಭಾರತದವರು ಕೆಲವು ಏನು ಪ್ರತಿಕ್ರಿಯೆ ನೀಡಿದಾರಂದ್ರೆ, ಪುಣ್ಯಾತ್ಮ ನೋಡಪ್ಪ, ಇದು ಜಾಗತಿಕ ವೇದಿಕೆ, ಇದು ಯಾವುದು ಸಕ್ಸಸ್ ವಿತ್ ಆನ್ ಪ್ಯಾಸಿವ್ ಅಂತ ಫೇಸ್ಬುಕ್ ಪೇಜ್ ಏನಿದೆ ಅದು ಜಾಗತಿಕ ವೇದಿಕೆ. ಇದರಲ್ಲಿ ಭಾರತದ ಮರ್ಯಾದೆ ಯಾಕಪ್ಪ ತೆಗಿತ್ಯಾ? ಈಗ 100 ಜನರಲ್ಲಿ 10 ಜನರಿಗೆ ವಿದ್ಯಾಭ್ಯಾಸ ಬಾರದೇ ಇರ್ಬೋದು, ಆ 10 ಜನ ಕೂಡ ಇವತ್ತಿಗೆ ಮನೆಯಲ್ಲಿ ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಥವಾ ಅವರ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು, ಇವತ್ತು ದೊಡ್ಡ ಮಟ್ಟದಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಓದಿ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ನೀ ಯಾಕೆ ಅವಿದ್ಯಾವಂತರು ಹೇಳ್ಬಿಟ್ಟು ನಮ್ಮ ದೇಶದ ಮರ್ಯಾದೆ ತೆಗಿತ್ಯ ಅಂತ ಕೆಲವರು ಕೇಳ್ತಾ ಇದ್ರು. ಸ್ನೇಹಿತರೆ ನೋಡಿ, ಇದಕ್ಕೊಂದೇ ಆನ್ಸರ್. ಇಷ್ಟು ದಿವಸ ನಾವು ಹೇಗೆ ಮಾಡಿದ್ವಿ? ಈಗ ವೆರಿಫೈ, ಒಂದು ವೇಳೆ ಆನ್ ಪ್ಯಾಸಿವ್ ಇರ್ತಿದ್ರೆ ಕನೆಕ್ಟ್ ಖರೀದಿ ಮಾಡಿದ್ಮೇಲೆ ನಮ್ಗೆ ವೆರಿಫೈ ಆಗ್ಬೇಕು. ಹಾಗೂ 10 ಹಲವಾರು ಇದೇ ತರ ವಿದ್ಯಾವಂತರು ಮಾಡುವಂತ ಕೆಲಸಗಳನ್ನು ಎಲ್ಲ ವಿದ್ಯಾವಂತರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಯಾವತ್ತೂ ಯಾರನ್ನು ಅವಿದ್ಯಾವಂತರು ಅಂತ ಕೀಳು ಇದರಿಂದ ನೋಡೋದಿಲ್ಲ ಸ್ನೇಹಿತರೆ. ಸೊ ಈ ಪ್ರಶ್ನೆ ಬಂತು, ಅದಕ್ಕಾಗಿ ಹೇಳ್ತಾ ಇರೋದು. ಯಾರಿಗೆ ಜಾಸ್ತಿ ವಿದ್ಯಾಭ್ಯಾಸ ಇಲ್ಲ ಅವರು ಕೂಡ ಸಕ್ರಿಯವಾಗಿ ನಮ್ಗಿಂತ ಜಾಸ್ತಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಂಗೆ ಗೊತ್ತದು, ವೈಯಕ್ತಿಕವಾಗಿ ಕೆಲವರು ನಂಗೆ ಸ್ನೇಹಿತರು ಕೂಡ ಇದ್ದಾರೆ ಅದರಲ್ಲಿ. ಅವರಿಗೆ ಜಾಸ್ತಿ ವಿದ್ಯಾಭ್ಯಾಸ ಇಲ್ಲ, ಬಟ್ ಅವ್ರು ನಮಗಿಂತ ಒಂದು ಹೆಜ್ಜೆ ಮೇಲೇನೆ ಇದ್ದಾರೆ. ಯಾಕಂದ್ರೆ ಪ್ರಪಂಚನವರು ನಮ್ಗಿಂತ ಜಾಸ್ತಿ ನೋಡಿದ್ದಾರೆ. ಹೇಗೆ ಮಾಡ್ಬೇಕು, ಈ ತರ ಎಲ್ಲ ಬಂದ್ರೆ ಯಾವ ತರ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡ್ಬೇಕು, ಯಾವ ತರ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಓಕೆ ಸ್ನೇಹಿತರೆ, ಇದು ನಮ್ಗಿಂತ ನಿಜವಾಗ್ಲೂ ಅವ್ರು ನಮ್ಗಿಂತ 1-2 ಹೆಜ್ಜೆ ಮೇಲೇನೆ ಇದ್ದಾರೆ, ಬಿಟ್ರೆ ಖಂಡಿತ ಕೆಳಗಂತೂ ಇಲ್ಲ. ಇದಕ್ಕೆ ಉತ್ತರ ಏನ್ ಗೊತ್ತಾ? ಸಿಂಪಲ್. ನನ್ಗೂ ಯಾರೋ ಒಂದು ಮೆಸೇಜ್ ಮಾಡಿದ್ರು ಇವತ್ತು, ನಂಗೆ ಅದು ವೈಯಕ್ತಿಕವಾಗಿ ಕೂಡ ಒಬ್ರು ಮೆಸೇಜ್ ಮಾಡಿದ್ರು, ಈ ತರ ಆದ್ರೆ ಹೇಗೆ ಸರ್, ಕಷ್ಟ ಆಗತ್ತಲ್ವ ಅಂತ. ಸ್ನೇಹಿತರೆ, ಒಂದು ಉತ್ತರ ಅದಕ್ಕೆ, ನಿಮ್ಮ ಅಪ್ಲೈನ್ ನಿಮ್ಮ ಮೇಲ್ಗಡೆ ನಿಮ್ಮನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದಾರೋ ಅವರು ಕೂಡ ನಿಮ್ಗೆ ಇದಕ್ಕೆ ಸಹಾಯ ಮಾಡ್ಬೋದು. ಅಥವಾ ನಮ್ಮಲ್ಲಿ ಈಗ ನೀವು ನಮ್ಗೆ ಮೆಸೇಜ್ ಹಾಕಿ, ಈಗ ಒಂದು ಮಂಜು ಸರ್ ಹತ್ರ ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ, ಅವ್ರ ನಂಬರು ವಿಶ್ವವಿಖ್ಯಾತ ಆಗ್ಬಿಟ್ಟಿದೆ ಎಲ್ಲಿ ಕರ್ನಾಟಕದಲ್ಲಿ. ಸೊ ಅವರಿಗೆ ಕೂಡ ಒಂದು ಮೆಸೇಜ್ ಹಾಕಿದ್ರೆ, ನಿಮ್ಮ ಊರಲ್ಲಿ ನೀವೀಗ ಯಾವ್ದು ಬಾಗಲಕೋಟೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋದು, ಬಾಗಲಕೋಟೆಯಲ್ಲಿ ನಮ್ಮ ಸ್ನೇಹಿತರ ಹತ್ರ ಹೇಳಿಸಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ಗೆ ಅದು ಆಗಿಲ್ಲ ಅಂದ್ರೆ ಖಂಡಿತ ಮಾಡುವಂತ ಒಂದು ಸಾಮರ್ಥ್ಯ ಅಂತ ಹೇಳಕ್ಕಾಗಲ್ಲ. ಆ ತರ ಒಂದು ಕಾಂಟ್ಯಾಕ್ಟ್ ನಮಗೂ ಕೂಡ ಇದೆ, ಎಲ್ಲಾ ಜಿಲ್ಲೆಗಳಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಜನ. ಸೊ ಹಾಗಾಗಿ ಖಂಡಿತ ನಾವು ಅದು ಮಾಡೋಣ, ನಿಮ್ಮನ್ನು ಬಿಟ್ಟಾಕಿ ನಾವಂತೂ ಮುಂದೆ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ನಾವೊಬ್ಬರೇ ಒಳ್ಳೇದಾಗ್ಬೇಕು, ಖಂಡಿತ ಆ ಭಾವನೆಯಲ್ಲಿ ನಾವು ಯಾವತ್ತೂ ಮೀಟಿಂಗ್ ಮಾಡಿಲ್ಲ. ಎಲ್ರಿಗೂ ಒಳ್ಳೇದಾಗ್ಬೇಕು, ಜಗತ್ತು ನಮ್ಮಿಂದ ಸುಂದರ ಆಗ್ಬೇಕು ಅಂತ ನಮ್ಮ ಖಂಡಿತವಾದ ಭಾವನೆ. ಸೊ ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಉತ್ತರ ಅಷ್ಟೇ, ನಿಮ್ಮ ಅಪ್ಲೈನ್ ನೋಡಿ. ಇಲ್ಲಾಂದ್ರೆ ಆಯಾ ಊರುಗಳಲ್ಲಿ ನಾವು ಒಂದ್ ಮಾಡೋಣ, ಒಂದು ವಾಲಂಟಿಯರ್. ಮುಂಚೆ ಒಂದ್ಸರಿ ಮಾತಾಡಿದೀವಿ, ವೆರಿಫೈ ಬಂದಾಗ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬೇಕಾದವರು ಕೆಲವರು ನಮ್ಮ ಸ್ನೇಹಿತರನ್ನು ಹೇಳ್ಬಿಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಸ್ವಲ್ಪ ಸಹಾಯ ಮಾಡಿ, ಇವ್ರಿಗೆ ಗೊತ್ತಾಗದಿದ್ದವರಿಗೆ ಸಹಾಯ ಮಾಡಿ ಅಂತ ನಾವು ಕೂಡ ಒಂದು ಮನ್ನಾ ಇದು ಭಿನ್ನಣೆ ಮಾಡಿದ್ದೀವಿ, ಭಿನ್ನ ಮಾಡಿದ್ದೀವಿ. ಸೊ ಅದಕ್ಕೆ ಕೂಡ ತುಂಬಾ ಮನ್ನಣೆ ಸಿಕ್ಕಿತ್ತು. ಸೊ ಅದೇ ತರ ಕೂಡ ಮಾಡಬಹುದು. ಅಥವಾ ನಿಮ್ಮ ಸ್ನೇಹಿತರು ಇರ್ತಾರೆ, ಅಥವಾ ಮನೆ ಮಕ್ಕಳು, ತುಂಬಾ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ, ಇದು ಬೇಕಾದ ಒಂದ್ ಸ್ವಲ್ಪ ಸಲಹೆ ತಗೊಂಡು ಇದನ್ನು ಕೂಡ ಅಲ್ಲಿ ಮನೇಲಿ ಕೂಡ ಮಾಡಬಹುದು. ದೊಡ್ಡ ವಿಷಯ ಏನಲ್ಲ. ಯಾರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಮನಸ್ಸಲ್ಲಿ ಕೊರಿತಾ ಇದೆ, ದಯವಿಟ್ಟು ಅವ್ರು ಬಿಟ್ಟಾಕಿ. ಅದು ಅಂತ ದೊಡ್ಡ ಕ್ವಶನರ್ ಇದೇನು ನಮ್ಮ MBA ದಲ್ಲಿ ನಾವು ಯಾವ್ದು ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಬರ್ದಂತ ಕಷ್ಟ ಖಂಡಿತ ಆಗುದಿಲ್ಲ ಸ್ನೇಹಿತರೆ. ಒಂದು 10-11 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು, ಅಷ್ಟೇನೆ. ಅದು ಹೇಗಿರುತ್ತೆ, ಅದು ಬಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಳಲ್ಲಿ ನಾವು ಕನ್ನಡದಲ್ಲಿ ಎಲ್ಲವನ್ನು ಟ್ರಾನ್ಸ್ಲೇಟ್ ಮಾಡಿ ನೀಟಾಗಿ ಹಾಕ್ತೀವಿ. ನೀವು ದಯವಿಟ್ಟು ಅದನ್ನ ಫಾಲೋ ಮಾಡಿದ್ರೆ ಸಾಕು, ಅಷ್ಟೇನೆ. ಓಕೆ. ಸೊ ಹಾಗಾಗಿ ಈ ಪ್ರಶ್ನೆಗಳು ನನಗೆ ಕೇಳಿದವರು ಕೂಡ ಮೀಟಿಂಗ್ ಅಲ್ಲಿ ಇರ್ಬೋದು, ಅಥವಾ ಇದು ಜಾಗತಿಕ ಒಂದು ವೇದಿಕೆಯಲ್ಲಿ ವಸಂತ್ ಅವರು ಪ್ರಶ್ನೆ ಮಾಡಿರೋಕ್ಕೋಸ್ಕರ ಇದಿಷ್ಟು ಹೇಳ್ಬೇಕಾಗಿತ್ತು. ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂದ್ರೆ ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಮಯ ಇರುತ್ತೆ. ಮತ್ತೆ ಆಸರ್ ಒಂದು ಮಾತು ಹೇಳಿದ್ದಾರೆ ನೋಡಿ, ಇವತ್ತು ನಾನು ನಿಮ್ಮನ್ನು ಹೊಸ ವೇದಿಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿಗಳು ಆ ಹೊಸ ವೇದಿಕೆಯಲ್ಲಿ ವಿಕ್ಟರಿ ವಿತ್ ಡ್ಯಾಶ್ ಅಂತ ಏನ್ ಹೇಳ್ತೇವಲ್ಲ ಅದರಲ್ಲಿ ದೊರೆಯುತ್ತೆ. ಬಟ್ ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ, ಇದನ್ನೆಲ್ಲ ನಿಮ್ಮ ಒಳಗಡೆ ಜೀರ್ಣ ಆಗೋಕೆ, ನೀವು ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಮತ್ತೆ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಇವತ್ತು ಯಾವತ್ತು ಅರ್ಥ ಆಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ, ಬಿಟ್ಟಾಕಿ ಅಲ್ಲಿಗೆ. ನಾವ್ ಇದ್ದೀವಿ, ನಾವು ಕೂಡ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಏನಾಗತ್ತೆ ಖಂಡಿತ ಆ ಸಹಾಯ ನಾವು ನಿಮ್ಗೆ ಮಾಡೇ ಮಾಡ್ತೀವಿ. ಯಾವಾಗ ಬೇಕಾದ್ರೂ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಈ ತರ ಸಮಸ್ಯೆ ಇದೆ, ಯಾವಾಗ ಅಪ್ಲಿಕೇಶನ್ ಲಿಂಕ್ ಬಂದಾಗ ಸಮಸ್ಯೆ ಇದ್ರೆ ನಾವು ಅದನ್ನ ಸರಿ ಮಾಡೋಣ. ಓಕೆ. ಸೊ ರೆಡ್ ಕೂಡ ಏನ್ ಹೇಳ್ತಾರೆ, ಇವತ್ತು ರೆಡ್ ನಿನ್ನೆ ಒಂದು ಮೀಟಿಂಗ್ ಇತ್ತು, ಅವ್ರು ಹಾಗೆ 1ಕ್ಕಿಂತ ಹೆಚ್ಚು ಐಡಿಗಳು ಯಾರ ಹತ್ರ ಇದ್ದಾವೆ, ಅವರು ಅಷ್ಟನ್ನ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನೋಡಿ ಸ್ವಲ್ಪ ನಿನ್ನೆ ಗ್ಲೋಬಲ್ ವೆಬಿನಾರ್ ಆಯ್ತು ಆಚ್ ಸರ್ ಜೊತೆ, ಒಂದು ಜಾಗತಿಕ ವೆಬಿನಾರ್ ನಾವೆಲ್ಲ ಮಾಡಿದೀವಿ. ನಮಗೂ ಅಷ್ಟೇನೆ ಇದಾದ ಕೂಡ್ಲೇನೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ನೋಡಿ ಕ್ರಿಸ್ ಜೂಲಿ ನಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಎಲ್ಲರೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಖಂಡಿತ ಅದು ಸ್ವಾಭಾವಿಕ, ಸ್ವಲ್ಪ ಕನ್ಫ್ಯೂಸ್ ಆಗೇ ಆಗುತ್ತೆ. ಯಾಕಂದ್ರೆ ನಾವು ಹೊಸ ವಿಷಯಗಳನ್ನ ಆನ್ ಪ್ಯಾಸಿವ್ ಕಂಪನಿ ಬಂದು ನಿಂತು ಹೋದ ಮೇಲೆ ಮೊದಲ ಬಾರಿಗೆ ಹೊಸ ವಿಷಯಗಳನ್ನ ಕೇಳ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ಕನ್ಫ್ಯೂಸ್ ಆಗೇ ಆಗುತ್ತೆ. ಆಶ್ ಸರ್ ಕೂಡ ಅದನ್ನೇ ಹೇಳಿದ್ದಾರೆ. ಏನಾಗ್ತಿದೆ ಇದೆಲ್ಲ ಹೇಗಪ್ಪ, ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ, ತಲೆಬುಡ ಅರ್ಥ ಆಗ್ತಾ ಇಲ್ಲ, ಮುಂದೆ ಹೇಗೆ ಅಂತ ತುಂಬಾ ಜನ ತುಂಬಾ ಕಾತರದಲ್ಲಿದ್ದಾರೆ, ಹಾಗೂ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಸಂದೇಹದಲ್ಲೂ ಇದ್ದಾರೆ, ತಲೆಬಿಸಿಯಲ್ಲಿದ್ದಾರೆ. ಸೊ ನೀವು ರೆಡ್ ಹೇಳ್ತಾರೆ ನೋಡಿ, ನಾವು ಆಶ್ ಜೊತೆ ಡೈಲಿ ಟಚ್ ಅಲ್ಲಿ ಇರ್ತೀವಿ. ಆಲ್ಮೋಸ್ಟ್ ನಮ್ಗೆ ಜಾಸ್ತಿ ಮಾಹಿತಿ ಬಂದಿಲ್ಲ ಇನ್ನು ಅದ್ರ ಬಗ್ಗೆ. ಅವ್ರಿಗೆ ಹೇಳಿ ಹೀಗೆ ಹೇಳಿದ್ದಾರೆ, ಜಾಸ್ತಿ ಮಾಹಿತಿ ಆಶ್ ಸರ್ ಕೂಡ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ತುಂಬಾ ಜನ ಹೇಗೆ ಈ ಮೀಟಿಂಗ್ ಅಲ್ಲಿ ಸ್ನೇಹಿತರೆ ನೋಡಿ, ನಾವು ಕೆಲವರನ್ನ ಈ ಮಂಜು ಸರ್ ಗೊತ್ತು, ಮಂಜು ಸರ್ ಕೆಲವರೆಲ್ಲ ಈ ಮೀಟಿಂಗ್ ನಮ್ಮ ಗ್ರೂಪ್ ಇಂದ ಹೊರಗಡೆ ಹೋಗಿದ್ದಾರೆ, ಬೇರೆ ಐಡಿಯಾದವ್ರು ಒಳಗಡೆ ಬರ್ತಾರೆ, ಗೊತ್ತು ನಮ್ಗದು ಯಾರಂತ ಕೂಡ ಹೆಸರು ಕೂಡ ಗೊತ್ತು. ಸೊ ಬಟ್ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಅವರು ಏನು ಒಂದು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಆಗಿಲ್ಲ, ಮತ್ತೆ ವಾಪಸ್ ಬೇರೆ ಐಡಿಯಿಂದ ಇಲ್ಲಿ ವಾಪಸ್ ಬರ್ತಾರೆ, ನಮ್ ಜೊತೆ ಮೀಟಿಂಗ್ ಮಾಡ್ತಾರೆ, ನಮ್ ಜೊತೆ ನೆಗೆಟಿವ್ ಆಗಿರ್ತಾರೆ, ಎದುರುಗಡೆ ನಗಾಡ್ತಾರೆ, ಹಿಂದ್ಗಡೆಯಿಂದ ಏನೋ ಹೇಳ್ತಾರೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆತರ ವಿರೋಧಿಗಳು ತುಂಬಾ ಜನ ಆಶ್ ಸರ್ ಇದ್ದಾರೆ ಅಂತ ರೆಡ್ ಹೇಳ್ತಾರೆ. ವಿರೋಧಿಗಳಿದ್ದಾರೆ, ದ್ವೇಷಿಸುವವರಿದ್ದಾರೆ, ಅವ್ರ ಹಿಂದೆ ಚುಚ್ಚಿ ಮಾತಾಡೋರಿದ್ದಾರೆ. ಸೊ ಅಂತವ್ರಿಗೆಲ್ಲ ಹೇಳಿ ಯಾಕೆ ಸುಮ್ನೆ ಸ್ಪಾಯ್ಲ್ ಮಾಡೋದು, ಯಾಕೆ ಸುಮ್ನೆ ಹೆಸರು ಹಾಳು ಮಾಡ್ಕೊಳ್ಳೋದು, ಯಾಕೆ ಸುಮ್ನೆ ಒಂದ್ಸರಿ ಹೆಸರು ಹಾಳಾಗಿದ್ ಸಾಕು. ಇವರಿಂದ ನಮ್ಮ ಕಂಪನಿ, ನಮ್ಮ ಏನು ಒಳ್ಳೆ ಘನ ಉದ್ದೇಶದಿಂದ ಒಂದು ಆನ್ ಪ್ಯಾಸಿವ್ ಅಂತ ಕಂಪನಿ ಶುರು ಮಾಡಿದೀವಿ, ಅದರ ಉದ್ದೇಶನೇ ಹಾಳು ಮಾಡಿ ಹಾಕಿದ್ರು. ಸೊ ಹಾಗಾಗಿ ಅದೆಲ್ಲ ಆಗುದ್ ಬೇಡ ಅಂತ ಸ್ವಲ್ಪನೇ ಮಾಹಿತಿ ನಿಮ್ಗೆ ಬೇಕಾದಷ್ಟು ಮಾತ್ರ ಸರ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆಲ್ರು ಹೇಳ್ತಾರೆ, ಅವರು ಎಲ್ಲ ಯಾವ್ದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಇವತ್ತು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಎಲ್ಲ ಬಿಟ್ಟಾಕಿ ಮುಂದೆ ಹೋಗುವ ಅಂತ ಹೇಳ್ತಾ ಇದ್ರು. ಓಕೆ ರೈಟ್. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ರು, ಒಳ್ಳೆ ಜನರ ಹತ್ರ ಯಾರು ನಿಮ್ಗೆ ಒಳ್ಳೇದಾಗಿ ಮಾತಾಡ್ತಾರೆ ಅವ್ರ ಜೊತೆ ಮಾತ್ರ ಇರಿ ಮಾರಾಯರೆ. ಈಗ ಒಂದು ಹೊಸದಾಗಿ ಮತ್ತೊಂದು ಸಮಸ್ಯೆ ಶುರುವಾಗಿದೆ ಸ್ನೇಹಿತರೆ, ನಮ್ಮ ಅಂತರ್ಜಾಲದಲ್ಲಿ, ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಏನಾಗಿದೆ ಅಂದ್ರೆ, ಆ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಜನ ಕುತಂತ್ರಿಗಳು ಹಾಗೂ ಡೂಪ್ಲಿಕೇಟ್ ಜನ ಹುಟ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮಗೆ ಕಂಪನಿ ಬಗ್ಗೆ ಪೂರ್ತಿ ಗೊತ್ತು, ಆಶ್ ಹೇಗೆ ಇದನ್ನ ಮುಂದೆ ತಗೊಂಡು ಹೋಗ್ತಾರೆ ಅದು ಕೂಡ ನಮ್ಗೆ ಮೊದಲೇ ಹೇಳಿದ್ದಾರೆ, ಹಾಗೆಯೇ KYC ಹೇಗೆ ಮಾಡ್ಬೇಕಂತ ನಮ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ಬಿಟ್ಟು ನಿಮ್ಮ ತಲೆ ತಿರುಗಿಸಿ ನಿಮ್ಮ ತರ ದುಡ್ಡು ತಗೊಂಡು ಒಂದು 2,000 ಕೊಡಿ, ನಿಮ್ಮ KYC ನಾವು ಮಾಡ್ತೀವಿ, ನಿಮ್ಮ ಅಪ್ಲಿಕೇಶನ್ ನಾವು ಫಿಲ್ ಮಾಡಿ ಕೊಡ್ತೀವಿ ಅಂತ ಹೇಳೋ ಜನ ಈಗ ಫೇಸ್ಬುಕ್ ಅಲ್ಲಿ ಹುಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ, ಇದು ರೆಡ್ ಹೇಳಿಲ್ಲ ಸ್ನೇಹಿತರೆ, ನಮ್ಮ ವೈಯಕ್ತಿಕ ಅನುಭವ, ಯಾವುದೇ ಕಾರಣಕ್ಕೆ ಯಾರಿಗೂ ₹1 ಕೂಡ ನೀವು ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ ಹೋಗ್ಬೇಡಿ. ನೀವು ಮಾಡಿದ ತಕ್ಷಣ ಆ ದುಡ್ಡು ಹೋಗ್ಬಿಡತ್ತೆ, ಅವರು ನಿಮ್ ಜೊತೆ ಟಚ್ ಅಲ್ಲಿ ಇರಲ್ಲ, ನಿಮ್ಗೆ KYCನೂ ಆಗಲ್ಲ, ಅಪ್ಲಿಕೇಶನ್ ಆಗಲ್ಲ. ಆ ಒಂದು ಸರಿಯಾದ ಸಮಯಕ್ಕೆ ನೀವು ಅಪ್ಲಿಕೇಶನ್ ಬರುತ್ತಲ್ಲ, ಆ ಲಿಂಕ್ ಬರುತ್ತಲ್ಲ, ಸರಿಯಾದ ಸಮಯಕ್ಕೆ ನೀವು ಇವ್ರು ಮಾಡ್ತಾರೆ ಅಂತ ಕಾಯ್ತಾ ಮನೇಲಿ ಕೂತ್ಕೊಂಡು ನೀವು ಏನು ಕೆಲಸ ಮಾಡಿಲ್ಲ ಅಂದ್ರೆ, ಆ ಒಂದು ಅಪ್ಲಿಕೇಶನ್ ನಿಮಗೆ ಹೋದ ನಂತರ, ಅದರ ಸಮಯ ಮೀರಿದ ನಂತರ ಸಾರಿ ಅಂತ ಒಂದು ಮೆಸೇಜ್ ಬರುತ್ತೆ. ಆಮೇಲೆ ನಮ್ಗೆ ಮೈಗ್ರೇಟ್ ಆಗುತ್ತೆ ಅಥವಾ ಮುಂದಿನ ಬದಲಾವಣೆಗೆ ಬಹಳ ಕಷ್ಟ ಆಗತ್ತೆ. ಸೊ ಹಾಗಾಗಿ ಯಾರಿಗೆ ಏನು ₹1 ಕೂಡ ಹೊರಗಡೆ ಕೊಡೋಕ್ ಹೋಗ್ಬೇಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀವಿ, ಯಾಕಂದ್ರೆ ಈ ತರ ಎಲ್ಲಿ ದುಡ್ಡು ಮಾಡಕ್ಕಾಗತ್ತೆ ಆ ತರ ಜನ ಹುಟ್ಕೋತಾ ಇರ್ತಾರೆ. ಎಲ್ಲಿ ಒಳ್ಳೆ ಕೆಲಸ, ನಾವು ಇದನ್ನ ಪದೇ ಪದೇ ಹೇಳ್ತಾ ಇರ್ತೀವಿ, ಒಂದು ಒಳ್ಳೆ ಕೆಲಸ ಆದ್ರೆ ಅದನ್ನ ಹಾಳು ಮಾಡೋಕೆ 100 ಕೆಟ್ಟ ಜನ ಎಲ್ಲೋ ಒಂದ್ ಕಡೆ ಹುಟ್ಕೊಂಡು ಕೂಡ್ಲೆ ಬಂದು ಅದನ್ನ ಹಾಳು ಮಾಡೋಕೆ ರೆಡಿ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ರು ಜಾಗೃತರಾಗಿರಿ. ಅಮಾಯಕರನ್ನ ಮೋಸ ಮಾಡೋದು ಬಹಳ ಸುಲಭ ನಮ್ಮ ಈ ಪ್ರಪಂಚದಲ್ಲಿ, ಈವಾಗಿನ ಪ್ರಪಂಚದಲ್ಲಿ. ಸೊ ಅಂತವ್ರನ್ನ ಸುಲಿಗೆ ಮಾಡೋಕೆ ಜನ ರೆಡಿ ಇರ್ತಾರೆ. ದಯವಿಟ್ಟು ಅವರ ವಂಚನೆಯ ಬಲೆಗೆ ಬೀಳ್ಬೇಡಿ, ಯಾರಿಗೂ ₹1 ಕೊಡ್ಬೇಡಿ. ಈಸಿ ಇದೆ, ಸುಲಭ ಇದೆ, ನಾವು ಹೇಳ್ತೀವಿ. ಓಕೆ. ಸೊ ಕ್ರಿಸ್ ಕೂಡ ಹೇಳ್ತಾ ಇದ್ರು, ಫೇಸ್ಬುಕ್ ಅಲ್ಲಿ ಇಂಥವ್ರೆಲ್ಲ ಹುಟ್ಕೊಂಡಿದ್ದಾರೆ, ದುಡ್ಡಿನ ಬಗ್ಗೆ, ಫ್ರಾಡ್ ಬಗ್ಗೆ ಅವ್ರು ಹೇಳಿಲ್ಲ, ಬಟ್ ಸುಳ್ಳು ಮಾತಾಡೋರೆಲ್ಲ ಹುಟ್ಕೊಂಡಿದ್ದಾರೆ. ಸೊ ಯಾರು ಅವ್ರ ಜೊತೆ ಮಾತಾಡೋಕೆ ಹೋಗ್ಬೇಡಿ, ಒಳ್ಳೆ ಜನರ ಜೊತೆ ಸೇರಿ, ಒಳ್ಳೇದಾಗತ್ತೆ ಅಂತ ಮೈಂಡ್ ಸೆಟ್ ಇಂದ ಇದ್ದವ್ರ ಜೊತೆ ಸೇರ್ಕೊಳ್ಳಿ, ಮುಂದೆ ಒಳ್ಳೇದಾಗ್ಬೋದು ನಿಮ್ಗೆ. ನೀವು ಕೆಲಸ ಮಾಡಬೇಕೆ ಬರುತ್ತೆ, ಧರ್ಮಕ್ಕೇನು ಬರಲ್ಲ ಜೀವನದಲ್ಲಿ. ನಮ್ಮ ಉಸಿರು ಕೂಡ ಅಷ್ಟೇ, ನಮ್ಮ ಪ್ರಯತ್ನ ಇದ್ರೆ ಮಾತ್ರ ನಾವು ಉಸಿರಾಡ್ಬೋದು. ಸುಮ್ನೆ ನಿಂತ್ಕೊಂಡು ನಾನು ಉಸಿರಾಡಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡತ್ತೆ ಸ್ನೇಹಿತರೆ. ನಮ್ಮ ಚಿಕ್ಕ ಪ್ರಯತ್ನ ಮಾಡ್ಬೇಕು, ಉಸಿರು ಒಳಗಡೆ ಹೇಳ್ಕೊಂಡು ಅದನ್ನ ಹೊರಗಡೆ ಬಿಡೋದು ನಮ್ಮ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಆ ಮಟ್ಟದಲ್ಲಿ ನಮಗೂ ಕೂಡ ಏನು ಗೊತ್ತಿಲ್ಲ, ಪ್ರತಿ ದಿವಸ ನಾವು CEO ಹತ್ರ ಕೂಡ ಮಾತಾಡ್ತಾ ಇರ್ತೀವಿ. ಸೊ ಬಟ್ ಕೆಲಸ ಸ್ವಲ್ಪ ನಾವು ಮಾಡ್ಬೇಕಾಗತ್ತೆ, ಅದು ಹೇಗೆ ಅಂತ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗತ್ತೆ ಅಂತ ನಮ್ಮ ರೆಡ್ ಹೇಳ್ತಾ ಇದ್ರು. ಹಾಗೆ ಅಕೌಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ನಾನು ಕೂಡ ತುಂಬಾ ಸಾರಿ ಹೇಳಿದ್ದೆ, CEO ಕೂಡ ಈಗ ಮೊನ್ನೆ ಕೂಡ ಹೇಳಿದ್ರು, ಹಳೆಯದೆಲ್ಲ ಬಿಟ್ಬಿಟ್ಟು ನೀವು ನಮ್ಮ ಹೊಸ ಪ್ರಯಾಣಕ್ಕೆ ರೆಡಿಯಾಗಿ ಬರ್ಬೇಕು, ಅದನ್ನೆಲ್ಲೇ ಬಿಟ್ಟಾಕಿ, ಯಾವ್ದನ್ನು ಆ ಹಳೆ ಬ್ಯಾಗೇಜು, ಹಳೆ ಲಗೇಜು, ಹಳೆ ಬ್ಯಾಗು ಅದನ್ನೆಲ್ಲ ಅಲ್ಲೇ ಬಿಟ್ಬಿಡಿ,
ಹೊಸ ಬ್ಯಾಗ್ ಕೊಡ್ಸ್ತೀವಿ ನಿಮ್ಗೆ, ಹೊಸ ಪ್ಯಾಂಟ್ ಶರ್ಟ್ ಸಿಗುತ್ತೆ, ಹೊಸ ಶೂ ಸಿಗುತ್ತೆ, ರೀಬಾಕ್ ಅಥವಾ ನೈಕಿ, ಹಾಕೊಂಡು ಆರಾಮಾಗಿ ಮಜಾ ಮಾಡಿ. ಅದು ಬಿಟ್ಬಿಟ್ಟು ಯಾಕೆ ಒಂದು ಹಳೆ ಇದ್ರಲ್ಲಿ ಇರ್ತೀರಾ ನೀವು? ಬನ್ನಿ, ಅದು ಬಿಟ್ಟಾಕಿ. ಅದು ದೊಡ್ಡ ತುಂಬಾ ಸಮಸ್ಯೆ ಆಗಿರೋ ಒಂದು ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ನಾವು ಅಲ್ಲೇ ಇದ್ರೆ ನಾವು ಕೂಡ ನೆಗೆಟಿವ್ ಆಗಿ ಬಿಟ್ಬಿಟ್ಟು ಜೀವನ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬೇಡ ನಮ್ಗೆ ಅದೆಲ್ಲ, ನಾವು ಅದನ್ನ ಬಿಟ್ಬಿಟ್ಟು ಮುಂದೆ ಬರೋಣ ಅಂತ ಯಾಸ್ ಸರ್ ಹೇಳಿದ್ರು. ಸೊ ಹೊಸ ವಿಷಯಗಳೊಂದಿಗೆ, ನಾವೀನ್ಯತೆಯೊಂದಿಗೆ ನಾವು ಮುಂದೆ ಹೋಗೋಣ, ಜೀವನ ಚೆನ್ನಾಗಿರುತ್ತೆ ಮುಂದೆ ಅಂತ ಹೇಳ್ತಾ ಇದ್ರು. ವಿಕ್ಟ್ರಿ ವಿತ್ ಆಶ್, ನಾನ್ ನಿಮ್ಗೆ ಹೇಳಿದ್ನಲ್ಲ ಸ್ನೇಹಿತರೆ, ಮೊದಲು ನಮ್ಮ ಈಗಿನ OES ಗೆ, ಆನ್ ಪ್ಯಾಸಿವ್ ಇಕೋಸಿಸ್ಟಮ್ಗೆ ಒಂದು ಲಿಂಕ್ ಬರ್ತದೆ. ಇದೇ ವಾರ ಬರ್ಬೋದು, 100% ಅಕ್ಟೋಬರ್ ಮೊದಲ ವಾರದಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಆಶ್ ಸರ್. ಇದೇ ವಾರದಲ್ಲಿ ಬಂದ್ರೆ ಆ ಲಿಂಕ್ ಓಪನ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ಅಲ್ಲಿ 10 ರಿಂದ 11 ಪ್ರಶ್ನೆಗಳಿರ್ತವೆ. ಸಮರ್ಪಕವಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ನಾವು ಆ ಅಪ್ಲಿಕೇಶನ್ ನ ಆನ್ಲೈನ್ ಅಲ್ಲೇ ನಮ್ಮ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲೇ ಅದನ್ನ ಸಬ್ಮಿಟ್ ಮಾಡಬೇಕು. ನಾವು ಸಬ್ಮಿಟ್ ಮಾಡಿದ ಮೇಲೆ ಅದು ಆಶ್ ಸರಿಗೆ ಹೋಗುತ್ತೆ. ಅವರು ಪರಿಶೀಲಿಸ್ತಾರೆ, ಹೌದು ಇವ್ರು ನಿಜವಾದ ಫೌಂಡರು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ನಮ್ಗೆ ಕೂಡ್ಲೆ ಮತ್ತೊಂದು ಲಿಂಕ್ ಬರುತ್ತೆ. ಆ ಲಿಂಕು ನಮ್ಮನ್ನು ಹಾಗೂ ಹೊಸ ಕಂಪನಿಗೆ ನಮ್ಮನ್ನು ಬೆಸೆಯುವ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುವಂತ, ಸೇತುವೆಯಾಗಿ ಕೆಲಸ ಮಾಡುವಂತ ವಿಕ್ಟರಿ ವಿತ್ ಆಶ್ ಅಂತ ವೇದಿಕೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನಲ್ಲಿ ಮೆಂಬರ್ ಅನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಸಿಂಪಲ್, ಸರಳವಾದ ಇದು ಪ್ರಕ್ರಿಯೆ. ಹೇಳುವಾಗ ದೊಡ್ಡದಾಗಿ ಕಾಣಿಸ್ಬೋದು, ಇದರಲ್ಲಿ ಏನೂ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಒಂದು ರಾಕೆಟ್ ಅನ್ನು ಆಕಾಶ ಕಳಿಸ್ಬೇಕಾದ್ರೆ ನೂರಾರು ವಿಜ್ಞಾನಿಗಳು, 10 ವಿಜ್ಞಾನಿಗಳು ಕೆಲಸ ಮಾಡ್ತಾರೆ. ಈ ತರ ಏನೂ ಇಲ್ಲ ಇಲ್ಲಿ, ಎಲ್ಲ ಆನ್ಸರ್ ಮಾಡಿದ್ದಾರೆ. ನಾವು ಕೂತ್ಕೊಂಡು ಫಿಲ್ಅಪ್ ಮಾಡಿ ಕಳ್ಸೋದು ಮಾತ್ರ. ಅದು ಕಳಿಸಿ ನಾವೆಲ್ಲ ಓಕೆ ಆದ್ಮೇಲೆ ಏನಾಗುತ್ತೆ, ವಿಕ್ಟರಿ ವಿತ್ ಆಶ್ ಗೆ ನಮ್ಮನ್ನು ಸೇರ್ಸ್ಕೊತಾರೆ. ಅಲ್ಲಿ ಏನಾಗುತ್ತೆ, ನಮ್ಮದೊಂದು ಚಿಕ್ಕ ವೆರಿಫಿಕೇಶನ್ ಮತ್ತೆ KYC ಇದೆ. ಇದೇ ಮಂಜುನಾಥ್ KM ಅಂತ. ಮಂಜುನಾಥ್ KM ಹೆಸರಲ್ಲಿ ವಿಠಲ್ ಆನಂದ್ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ನನ್ನ ಹೆಸರಲ್ಲಿ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ನಿಜವಾಗ್ಲೂ ಮಂಜುನಾಥ್ KM ಅವರೇ ಹೌದು ಅಂತ ಮಾಡ್ಕೊಳಕ್ಕೆ ಒಂದು ಸಣ್ಣ KYC ಒಂದೇ ಒಂದು ನಿಮಿಷದಲ್ಲಿ ಮುಗಿತ್ತಂತೆ. ಅದು ಇದೆ. ಅದು ನಿಮ್ಗೆ ಹೌದು ಇವರೇ ಮಂಜುನಾಥ್ ಅಂತ ಒಂದು ದೃಢೀಕರಣ ಆದ ಕೂಡಲೇ ಹೊಸ ಒಂದು ಬಿಸ್ನೆಸ್ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ನಮ್ಗೆ ಆಹ್ವಾನ ಬರುತ್ತೆ. ನಾವು ಅದ್ರ ಒಳಗಡೆ ಇರ್ತೀವಿ. ₹1 ಕೊಡೋದು ಬೇಡ, ಫ್ರೀ ಮೆಂಬರ್ಶಿಪ್ ಇರುತ್ತೆ. ನಾವು ಏನ್ ಮಾಡ್ಬೇಕು, ಎಲ್ಲಾ ವಿಷಯಗಳು, ಎಲ್ಲಾ ಮಾಹಿತಿಗಳು ನಮ್ಮ ಹೊಸ OES ತರ ಇರೋ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ನಮಗೆ ಲಭ್ಯ ಆಗ್ತದೆ. ಸ್ನೇಹಿತರೆ, ನಾವು ಮುಂದೆ ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು, ನಮ್ಮ ಕೆಲಸ ಏನು, ಈಗ ಏನು ಕೆಲವು ತಿಳಿದವರು ಮಾಡ್ತಾರೆ, ತಿಳಿದವರು ಹೇಗೆ, ಎಲ್ಲದಕ್ಕೂ ಒಂದು ಉತ್ತರ ಆ ವೇದಿಕೆ ಅಂತ ರೆಡ್ ಹೇಳ್ತಾರೆ. ಮೈಕ್ ಎಲ್ಲಿಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರನ್ನು ಬಿಟ್ಟು ಹೋಗಲ್ಲ ಆಶು. ನಮಗಂತೂ ಆ ಭರವಸೆ ಅಂತೂ ಖಂಡಿತ ಇದೆ. ಯಾಕಂದ್ರೆ ಒಬ್ರಿಗೋಸ್ಕರ ಅಥವಾ ಒಬ್ಬರ ಸ್ವಾರ್ಥಕ್ಕೋಸ್ಕರ ನಾನೊಬ್ಬನೇ ಒಳ್ಳೇದಾಗ್ಬೇಕು ಅಂತ ಆಶ್ ಮಾಡಿದ್ದಲ್ಲ ಇದು. ನೀವು ಒಳ್ಳೇದಾಗಿ 4 ಜನರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿರೋ ವೇದಿಕೆ. ಸೊ ಹಾಗಾಗಿ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. ನೀವು ಸ್ವಲ್ಪ ಕೆಲಸ ಮಾಡ್ಬೇಕಾಗಿ ಬರುತ್ತೆ, ಸುಮ್ನೆ ಕೂತ್ಕೊಂಡು ದುಡ್ಡು ಬರಲ್ಲ ಅಂತ ಮೈಕ್ ಕೂಡ ಎಲ್ಲಿಸ್ ಕೂಡ ಹೇಳಿದ್ದಾರೆ. ವಯಸ್ಸಾದವ್ರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಸ್ನೇಹಿತರೆ. ಸೊ ರೆಡ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಸಂಪರ್ಕ ಕೊಂಡಿಯಾದ ನಮ್ಮ ವಿಕ್ಟರಿ ವಿತ್ ಆಶ್ ಅತಿ ಶೀಘ್ರದಲ್ಲಿ ನಮ್ಮ ಮುಂದಕ್ಕೆ ಬರ್ಲಿಕ್ಕಿದೆ. ಸೊ ಆವಾಗ ನಮ್ಗೆ ಒಂದು ಒಳ್ಳೆ ಒಂದು ವೇದಿಕೆ ನಿರ್ಮಾಣ ಆಗುತ್ತೆ, ನಾವೆಲ್ಲರೂ ಅದಕ್ಕೆ ಹೋಗ್ಬಹುದು. ಓಕೆ, ಸೊ ಓಲ್ಡ್ ಅಕೌಂಟ್ಸ್, ಹಳೆ ಅಕೌಂಟ್ ಗಳೆಲ್ಲ ಇದಾವೆ. ನಂತರ 25 ID ಇದೆಪ್ಪ, 50 ID ಇದೆ. ಸದ್ಯಕ್ಕೆ ಈಗ ಆನ್ ಪ್ಯಾಸಿವ್ ಎಲ್ಲ ಇರ್ಲಿ, ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ರೆಡ್. ಹೇಳ್ತಾರೆ ಆಶ್ ಸರ್, ಅದ್ರ ಬಗ್ಗೆ ಅದೇ ತರ ಮಾಡುವ. ಸೊ ಹೊಸ ಒಂದು ಸೇತುವೆ ಬರ್ಲಿ. ಇವಾಗ ಫಸ್ಟ್ ನಮ್ಮನ್ನು ಆ ವಿಕ್ಟರಿ ವಿತ್ ಆಶ್ ಅಂತ ವೇದಿಕೆ ಏನು ಶುರು ಮಾಡಿದ್ದಾರೆ, ನಮ್ಮ ಹೊಸ OES ತರ ಏನು ಬರ್ತಾ ಇದೆ ವೇದಿಕೆ, ಆ ವೇದಿಕೆ ಫಸ್ಟ್ ನಾವು ಅದಕ್ಕೆ ಎಂಟ್ರಿ ಆಗೋಣ. ಎಂಟ್ರಿ ಆದ್ಮೇಲೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಣ. ನಿಮ್ಮ ಐಡಿಗಳು ಈಗ ಮಲ್ಟಿಪಲ್ IDs ಇದ್ದಾವೆ, ಒಂದಕ್ಕಿಂತ ಹೆಚ್ಚು ID ಇದ್ದಾವೆ. ಯಾರು ನಿಮ್ಮನ್ನ ತಡೆಯಲ್ಲ ಆ ಐಡಿಗಳನ್ನ ನಿಮ್ಮ ಹೊಸ ಕಂಪನಿಗೆ ತರೋಕೆ. ನೆನ್ಪಿಟ್ಕೊಳ್ಳಿ, ಈಗ ಮಂಜುನಾಥ್ KM, ನಾನ್ ಮಂಜು ಸರ್ದೆ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇರೋದಂದ್ರೆ ಅದೇ ಬರ್ತಾ ಇರುತ್ತೆ ಅಲ್ಲಿಗೆ. ಫಸ್ಟ್ ಮಂಜುನಾಥ್ KM ಅವ್ರ ಹತ್ರ 8 ID ಇದೆ ಅಂತ ಇಟ್ಕೊಳ್ಳಿ. ಈಗ ಒಂದು ID ಮಂಜುನಾಥ್ ಮೇನ್ ಇಂಪಾರ್ಟೆಂಟ್ ID ಅವ್ರದ್ದು. ಅದು ಬಿಟ್ಟು ಅವರು ಅವರ ಅಮ್ಮನ ಹೆಸರಲ್ಲಿ, ಅಣ್ಣನ ಹೆಸರಲ್ಲಿ, ತಮ್ಮನ ಹೆಸರಲ್ಲಿ ಹಾಗೆಲ್ಲ ಮಾಡಿದಿದ್ರೆ, ಇವ್ರೇ ರೆಡ್ ಏನ್ ಹೇಳ್ತಾ ಇದಾರೆ, ಎಲ್ಲಾ ಐಡಿಗಳಿಗೆ ಅಪ್ಲಿಕೇಶನ್ ಲಿಂಕ್ ಬರುತ್ತೆ. ಆ ಐಡಿಯ ಅಪ್ಲಿಕೇಶನ್ ಲಿಂಕ್ ನೀವು ಸಮರ್ಪಕವಾಗಿ ಉತ್ತರಿಸಿದ್ರೆ ಅದಕ್ಕೆ, ಅಲ್ಲಿಂದ ನಿಮಗೆ ಒಂದು ಏನಾಗುತ್ತೆ, ಅಲ್ಲಿಗೆ ಎಂಟ್ರಿ ಸಿಗುತ್ತೆ. ಯಾವ್ದಕ್ಕೆ, ವಿಕ್ಟರಿ ವಿತ್ ಆಶ್ ಗೆ ನಿಮ್ಗೆ ಎಂಟ್ರಿ ಸಿಗುತ್ತೆ, ಮೆಂಬರ್ಶಿಪ್ ಆಗ್ತೀರಾ. ಬಟ್ ಇಲ್ಲೊಂದು ಏನ್ ವಿಷಯ ಅಂದ್ರೆ, ಒಬ್ರಿಗೆ ಒಂದೇ ID ಸಾಕು, ಜಾಸ್ತಿ ID ಬೇಡ. ನಾನು ಒಂದೇ ID ಇಟ್ಕೊಂಡಿದ್ದೀನಿ, ನನ್ನ ಹೆಂಡತಿ ಜೇನ್ ಅಂತ ಇದಾರಲ್ಲ ರೆಡ್ ಅವರು ಕೂಡ ಒಂದೇ ಐಡಿ ನಾವು ಕೆಲಸ ಮಾಡೋಣ ಸಾಕು. ಒಂದೇ ID ಜೀವನವನ್ನೆಲ್ಲ ಸಂಪೂರ್ಣ ಬದಲಾವಣೆ ಮಾಡುತ್ತೆ. 10 ID ನಮಗೂ ಕೂಡ ಇಷ್ಟ ಇಲ್ಲ. ಎಷ್ಟಾಗತ್ತೆ ಅಷ್ಟು. ಈಗ ಮಂಜು ಸರ್ 8 ID ಇದೆ, 8 ID 8 ಜನರ ಹತ್ರ ಇದೆ, ಅವ್ರಿಗೆ ಕೊಟ್ಬಿಟ್ರಲ್ಲ, ಅವ್ರು ಸ್ವಲ್ಪ ಒಳ್ಳೇದಾಗ್ಲಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ, ನೀವು ಸ್ವಲ್ಪ ದುಡಿದ್ರೆ ನೀವು ಹಾಕಿರೋ ದುಡ್ಡು ಪೂರ್ತಿ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ. ಬಟ್ ಅದು ಒಂದು ಅವಕಾಶ ಇದೆ. ಇಲ್ಲ 8 ID ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಮುಂದೆ ಅವಕಾಶ ಆನ್ಸರ್ ಮಾಡಿ ಕೊಡ್ಬೋದು. ಬಟ್ ನಿಮ್ಗೆ ಬೇಕಾಗಿರೋದು ಒಂದೇ ID. ಅವ್ರು 8 ID ನಿಮ್ಮ ಹೆಸರಲ್ಲಿ ಬಿಡ್ತಾರೋ ಅಥವಾ 8 ID ನೀವು ಯಾರ ಹೆಸರಲ್ಲಿ ಮಾಡಿದಾರೋ ಅವ್ರ ಹೆಸರಲ್ಲಿ ಇರ್ಬೇಕು, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಒಂದೇ ಒಂದು ID ನಮ್ಗೆ ಅಲ್ಲಿ ಬೇಕಾಗಿರೋದು, ನಂದು ವಿಠಲ್ ಆನಂದ್ 1 2 3 ವಿಠಲ್ ಆನಂದ್, ಅಷ್ಟೇ ಸಾಕು. ಅದರಲ್ಲಿ ನಿಮ್ಗೆ ಬೇಕಾದಷ್ಟು ನೀವು ದುಡಿಮೆ ಮಾಡಬಹುದು ಅಂತ ಆನ್ಸರ್ ಹೇಳ್ತಾರೆ.
ನನ್ನ ಹತ್ರ 4 ಐಡಿ ಇದೆ. ನಾನು ನಂದು ಮಿಸಸ್ ಹೆಸರಲ್ಲಿ ಒಂದ್ ಮಾಡಿದೀನಿ, ಮಗಳ ಹೆಸರಲ್ಲಿ ಒಂದ್ ಮಾಡಿದೀನಿ, ತಮ್ಮನ ಹೆಸರಲ್ಲಿ ಮಾಡಿದೀನಿ, ಒಂದು ಅಣ್ಣ ಹೆಸರಲ್ಲಿ. ಅವ್ರವ್ರಿಗೆ ಮಾಡಿ ಕೊಡ್ಬೇಕದು. ಅವ್ರವ್ರೆ KYC ಮಾಡ್ಕೊಂಡು ಅವ್ರವ್ರ ಹೆಸರಿಗೆ ಆಗ್ಬಿಡುತ್ತೆ ಅದು. ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್, ಮಲ್ಟಿಪಲ್ ಐಡಿಸ್ ಒಬ್ಬರ ಹೆಸರಲ್ಲಿ, ಒಂದಕ್ಕಿಂತ ಹೆಚ್ಚು ಐಡಿ. ಈಗ ಮಂಜುನಾಥ್ KM 1 2 3 4 ಆತರ 4 ಐಡಿ ಮಾಡ್ಕೊಂಡು ಒಬ್ಬರೇ 4 ಐಡಿನ ಮಾಡ್ಬೋದಾ ಆ ಒಂದು ಹೊಸ ವೇದಿಕೆಯಲ್ಲಿ? ಅದು ಇನ್ನೂ ಸ್ಪಷ್ಟತೆ ಅದ್ರ ಬಗ್ಗೆ ಸಿಕ್ಕಿಲ್ಲ. ಸರ್ ಬಂದು ಅವರಿಗೆ ಪೂರ್ತಿ ವಿಷಯ ಗೊತ್ತು, ಇದನ್ನು ಕೂಡ ಅವರು ಪರಿಹಾರ ಮಾಡ್ತಾರೆ. ಅಲ್ಲಿವರೆಗೆ ಯಾರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಒಂದು ಪ್ರಾಮುಖ್ಯವಾದ ಐಡಿ ಏನ್ ಬರುತ್ತೆ ಅದಕ್ಕೆ ಸ್ವಲ್ಪ ಬೆಲೆ ಕೊಡಿ. ಇಲ್ಲ ನಿಮ್ಮ ಹತ್ರ 80 ಐಡಿ ಇದೆ ಅಂದ್ರೆ 80 ಐಡಿಗೆ ಲಿಂಕ್ ಬಂದಾಗ ಫಸ್ಟ್ ಏನ್ ಮಾಡಿ, ಅಪ್ಲಿಕೇಶನ್ ಮಾತ್ರ ಸಮರ್ಪಕವಾಗಿ 80 ಐಡಿಗಳನ್ನು ತುಂಬಿಸಿಕೊಳಿಸೋ ಜವಾಬ್ದಾರಿ ನಿಮ್ದು. ಅದು ನೀವು ನೋಡ್ಕೊಳ್ಳಿ. ಮುಂದೆ ಒಬ್ಬರ ಹೆಸರಿನಲ್ಲಿ 2 ಐಡಿ ಇರ್ಬೋದಾ, 3 ಐಡಿ ಇರ್ಬೋದಾ, ಅಥವಾ ಒಂದೇ ಐಡಿನ, ಇದ್ರ ಬಗ್ಗೆ ತೀರ್ಮಾನ ಸರ್ ಮುಂದಿನ ದಿನಗಳಲ್ಲಿ ತಗೋತಾರೆ. ಸರಿಯಾದ ಮಾಹಿತಿ ನಮಗೂ ಗೊತ್ತಿಲ್ಲ, ಕ್ರಿಸ್ ಗೊತ್ತಿಲ್ಲ, ಮೈಕೆಲ್ಲಿಸ್ ಗೊತ್ತಿಲ್ಲ ಅಂತ ರೆಡ್ ಹೇಳ್ತಾರೆ. ಮೈಕೆಲ್ಲಿಸ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾಕೆ 1000 ಐಡಿ ಬೇಕು, 100 ಐಡಿ ಬೇಕು? ಒಂದ್ ಐಡಿ ಸಾಕು. ಮತ್ತೆ ಉಳಿದಿರೋದು ಯಾರ್ಯಾರ ಹೆಸರಲ್ಲಿದೆ ಅವ್ರವ್ರು ಮಾಡ್ಕೊಳಕಾದ್ರೆ ಒಳ್ಳೇದಲ್ವಾ? ಹಾಗಿಲ್ಲ ಅಂದ ಪಕ್ಷಕ್ಕೆ ನೋಡಿ ನೀವು ಅದನ್ನಲ್ಲೇ ಆನ್ ಪ್ಯಾಸಿವ್ ಬಿಟ್ಟು ಬಿಡ್ಬೇಕು ಅಂತ ಮೈಕೆಲ್ಲಿಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಸ್ಪಷ್ಟತೆ ಬರುವವರೆಗೆ ಯಾರು ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. KYC ಮಾಡುವಾಗ ನೋಡಿ, ಇವತ್ತಿನ ಚಿಕ್ಕ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕೂಡ ಆಧಾರ್ ಕಾರ್ಡ್ ಇದೆ. ಅವರ ಹೆಸರಲ್ಲೇ ಇದ್ರೆ ನೀವು ಅವ್ರ ಹೆಸರಲ್ಲಿ KYC ಕೂಡ ಮಾಡ್ಬೋದೋ ಏನೋ. ಇದು ಮುಂದಿನ ದಿನಗಳಲ್ಲಿ ನಮ್ಗೆ ಸ್ಪಷ್ಟತೆ ಸಿಗುತ್ತೆ. ರೆಡ್ ಹೇಳ್ತಾ ಇದ್ರು ಏನಂದ್ರೆ, ನಿಮ್ಮ ಮಗುವಿನ ಹೆಸರಲ್ಲಿ ನೀವು ಮಾಡಿದಿದ್ರೆ 18 ವರ್ಷ ತುಂಬುವವರೆಗೆ ನೀವು ಐಡಿ ನಿಮ್ಮ ಹೆಸರಲ್ಲಿ ಇಟ್ಕೋಬಹುದು ಅಂತ ರೆಡ್ ಹೇಳ್ತಾ ಇದ್ರು. ಸ್ಪಷ್ಟತೆ ಸಿಗುತ್ತೆ, ಚಿಂತೆ ಮಾಡಬೇಡಿ, ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ರೆಡ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾರೆ ಅದು ನೋಡೋಣ ನಾವು. ಈಗ ಮಂಜುನಾಥ್ ಸರ್ ಹೆಸರಲ್ಲಿ ಒಂದು 5 ಐಡಿ ಇದ್ರೆ, ಮಂಜುನಾಥ್ KM 1, ಮಂಜುನಾಥ್ KM 2, ಮಂಜುನಾಥ್ KM 3, ಅವರು KYC ಮಾಡುವಾಗ 5 ಐಡಿಗೆ ಅವ್ರದೇ ಐಡಿ ಕೊಡ್ಬೇಕು. ಯಾವ್ದು? ಅವ್ರದೇ ಆಧಾರ್ ಕಾರ್ಡ್ ಕೊಡ್ಬೇಕು, ಅಥವಾ ಅವ್ರದೇ ಪಾಸ್ಪೋರ್ಟ್ ಕೊಡ್ಬೇಕು, ಅಥವಾ ಅವ್ರದೇ ಪ್ಯಾನ್ ಕಾರ್ಡ್ ಕೊಡ್ಬೇಕು. ಯಾವ ಐಡಿ ಸರ್ ಅಪ್ರೂವ್ ಮಾಡ್ತಾರೆ ಆ ಐಡಿ ನಾವು ಕೊಡ್ಬೇಕು. ಇರ್ಬೋದು ಆತರ KYC ಅಲ್ಲಿ. ಅಥವಾ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಅದು ಮಾತ್ರ ಇರ್ಬೋದು, ನಮ್ಮ ಮುಖ ಮಾತ್ರ ಅವರು KYC ಮಾಡ್ಬಿಟ್ಟು ಅದು ಆತರ ಕೂಡ ಹೋಗ್ಬೋದು. ಗೊತ್ತಿಲ್ಲ ನಮ್ಗೆ ಯಾವ ತರ ಅಂತ. ಯಾಕಂದ್ರೆ ಒಂದೇ ನಿಮಿಷದಲ್ಲಿ ಮುಗ್ದು ಹೋಗುತ್ತೆ, ಅಥವಾ 2 ನಿಮಿಷದಲ್ಲಿ ಮುಗ್ದು ಹೋಗುವಂತ KYC ನಾವು ಮಾಡ್ತಾ ಇದ್ದೀವಿ. ಅದು ಕೂಡ ವೆರಿಫೈ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದಕ್ಕೂ ಆನ್ ಪ್ಯಾಸಿಗೂ ಸಂಬಂಧ ಇಲ್ಲ. ನಾವ್ ಯಾವ್ದೋ ಪ್ರಸಿದ್ಧವಾದ ಕಂಪನಿ ಹಿಡ್ಕೊಂಡು ಅವರಿಗೆ ನಾವು ಇದ್ರ ಬಗ್ಗೆ ಹೇಳಿದ್ದೀವಿ. ಅವರು ಒಂದೇ ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ಒಬ್ಬರೊಬ್ಬರ KYC ನ ಮಾಡಿ ಮುಗಿಸಿ ಬಿಡ್ತಾರೆ. ಇದಕ್ಕೂ ಆನ್ ಪ್ಯಾಸಿಗೂ ಸಂಬಂಧ ಇಲ್ಲ. ಅದನ್ನ ನಾವು ಅಲ್ಲೇ ಬಿಟ್ಬಿಟ್ಟಿದೀವಿ. ನೀವು ಕೂಡ ಅಷ್ಟೇ, ಒಂದು ಒಳ್ಳೆ ಐಡಿ ಹಿಡ್ಕೊಂಡು, ಒಂದ್ ಐಡಿ ಹಿಡ್ಕೊಂಡು ನೀವು ಇಲ್ಲಿ ಬಂದ್ರೆ ಸಾಕು, ಎಲ್ಲ ಸರಿ ಆಗುತ್ತೆ. ನಾವ್ ಹೇಳ್ದಾಗೆ ನೀವು ಮಾಡಿ, ಸ್ವಲ್ಪ ನಿಮ್ದು ಪ್ರಯತ್ನ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ಗಳಿಗೆ ನಿಮ್ಮ ಲಿಂಕ್ ಕಳಿಸಿ. ಬರ್ಲಿ, ಎಷ್ಟು ಜನ ಬರ್ತಾರೆ ಬರ್ಲಿ. ಅದ್ಭುತವಾದ ಒಂದು ವೇದಿಕೆ ರೆಡಿ ಮಾಡಿದ್ದೀವಿ. ಯಾವ ತರ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆನ್ ಪ್ಯಾಸಿವ್ಗಿಂತ 10 ಪಟ್ಟು ಇದು ಬಹಳ ಚೆನ್ನಾಗಿದೆ. ಎಲ್ಲಾ ಉತ್ಪನ್ನಗಳು ಇಡೀ ಜಗತ್ತನ್ನ ಅಲುಗಾಡಿಸುತ್ತವೆ ಅಂತ ಕೂಡ ಸರ್ ಹೇಳಿದ್ದಾರೆ. ಸ್ನೇಹಿತರೆ, ಒಬ್ಬ ಮನುಷ್ಯ ಹೇಳಿದ್ಮೇಲೆ ಇನ್ನೊಬ್ಬ ಮನುಷ್ಯ ನಂಬುವುದು ಅದೊಂದು ರೂಢಿ. ಸೊ ನಾವು ಇದನ್ನ ನಮ್ಗೂ ಕೂಡ ಮನಸ್ಸಿಗೆ ನಾಟಿ ಬಿಟ್ಟಿದೆ. ಸರ್ ಹೇಳಿದ್ರು ಸತ್ಯನೇ ಇರುತ್ತೆ. ಖಂಡಿತ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡೋಕೋಸ್ಕರ ಸರ್ ಹೀಗೆ ಮಾಡಿದಾರಂತ ನಮ್ಮ ಕೂಡ ಒಂದು ಮನದಂತರಾಳದ ಒಂದು ಭಾವನೆ. ಸೊ ಹಾಗಾಗಿ ನಾವು ಕೂಡ ನಿಮ್ಗೆ ಇದನ್ನ ಹೇಳ್ತಾ ಇರೋದು. ಸೊ ಹೊಸ ಬಿಸ್ನೆಸ್ ಅಲ್ಲಿ ಇವರು ಕೂಡ ರೆಡ್ ಕೂಡ ಅದನ್ನ ಹೇಳ್ತಾ ಇದ್ರು. ಪ್ಯಾಸಿವ್ ಇನ್ಕಮ್ ನೀವು ಕೂತ್ಕೊಂಡೆ ಬರೋದು ಸ್ವಲ್ಪ ಕಷ್ಟ ಇದೆ. ಸೊ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ನೀವು. ನಿಮ್ಮ ಜವಾಬ್ದಾರಿ, ನಿಮ್ಮ ಐಡಿ ದುಡ್ಡು ಮಾಡೋಕೆ ನೀವೇ ಕೆಲಸ ಮಾಡ್ಬೇಕು. ಸೊ ಅದು ಹೇಗೆ ಅಂತ ಸರ್ ಹೇಳ್ತಾರೆ. ಅಷ್ಟು ಸುಲಭದಲ್ಲಿ ನಿಮ್ಮ ಕೈ ಬಿಡುವುದಿಲ್ಲ. ಆಕ್ಚುಲಿ ಸರ್ ಏನ್ ಹೇಳಿದ್ರು, ಕೇವಲ ಆನ್ ಪ್ಯಾಸಿವ್ ಮೆಂಬರ್ಸ್, ಫೌಂಡರ್ಸ್ ಅಂತ ಹೇಳಲ್ಲ ಅವರು. ಆನ್ ಪ್ಯಾಸಿವ್ ಮೆಂಬರ್ಸ್ ಗೆ ಮಾತ್ರ ನಾವು ಮುಕ್ತ ಪ್ರವೇಶ, ಫ್ರೀ ಪ್ರವೇಶ, ಉಚಿತ ಪ್ರವೇಶ ನೀಡ್ತಾ ಇದ್ದೀವಿ ನಮ್ಮ ಹೊಸ ವೇದಿಕೆಗೆ. ಹೊರಗಿಂದ ಯಾರಾದ್ರೂ ಬರ್ಬೇಕಾದ್ರೆ ಅವರು ಆಹ್ವಾನದ ಮೇರೆಗೆ, ನಾವು ಆಹ್ವಾನ ಕೊಟ್ರೆ ಮಾತ್ರ ಅವ್ರು ಒಳಗಡೆ ಬರೋಕಾಗತ್ತೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಲಕ್ಷಾಂತರ ಕೋಟ್ಯಾಂತರ ಜನ ಒಳಗಡೆ ಬರ್ಲಿಕ್ಕಿದ್ದಾರೆ. ಸೊ ಅವರೆಲ್ಲರೂ ನಮ್ಮ ಮೂಲಕನೇ ಬರ್ಲಿಕ್ಕಿದ್ದಾರೆ ಅಂತ ಒಂದು ಸುಳಿವು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಮಾರ್ಕೆಟಿಂಗ್ ಅಂದ್ರೆ ನಾವು ಕೂಡ ನಾಳೆ ಬೆಳಗ್ಗೆ ಇಲ್ಲಿ ಕೂತ್ಕೊಂಡು ನಾಡ್ದು ಇದನ್ನ ಅಲ್ಲೆಲ್ಲ ಕಳ್ಸಿದ್ರೆ ಟಾರ್ಗೆಟ್ ಇರುತ್ತೆ ನಮ್ಗೆ. ನಾವೊಂದು ಹೆಗ್ಲಿಗೆ ಒಂದು ಚೀಲ ಹಾಕೊಂಡು ಮಾರ್ಕೆಟಿಂಗ್ ಹೋಗ್ಬೇಕು, ಆತರ ಮಾರ್ಕೆಟಿಂಗ್ ಅಲ್ಲ ಇದು. ಸರ್ ಹಿಂದೆ ಆನ್ ಪ್ಯಾಸಿವ್ ಕೂಡ ಒಂದು ಮಾತು ಹೇಳಿದ್ರು ನೋಡಿ, ನೀವು ಹೋಗಿ ಸುಮ್ನೆ ಸುಳ್ಳು ಮಾತಾಡ್ಬಿಟ್ಟು ಕಂಪನಿ ಹೆಸರು ಹಾಳು ಮಾಡ್ಬೇಡಿ ಅಂತ. ಮಾರ್ಕೆಟಿಂಗ್ ನನಗೆ ಬೇಡ, ಸ್ಪಷ್ಟತೆ ಇರ್ಬೇಕು, ನಿಮ್ಗೆ ಗೊತ್ತಿರ್ಬೇಕು, ಮಾತಾಡಕ್ ಬರ್ಬೇಕು. ನೀವೀಗ ಹೋಗಿ ನೀವ್ ಈ ತರ ಮಾತಾಡಿದ್ರೆ ಹೀಗೆ ಅಂತ ಹೇಳಿ ಕಂಪನಿ ಕಡೆಯಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಮಾರ್ಕೆಟಿಂಗ್ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ಅದು ನಮ್ಗೆ ಬಿಟ್ಬಿಡಿ ಅಂತ ಕೂಡ ಒಂದು ಮಾತು ಹೇಳಿದ್ರು ಹಿಂದೆ. ಸೊ ಆ ಮಾತು ಎಷ್ಟು ಬದ್ಧರಾಗಿರುತ್ತಾರೆ ಅದು ಸ್ವಲ್ಪ ದಿವಸದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಂಪನಿ ಕಡೆಯಿಂದ ಎಲ್ಲಾ ರೀತಿಯ ಸಹಾಯ ಸಿಗುತ್ತೆ ಅಂತ ರೆಡ್ ಕೂಡ ಹೇಳ್ತಾ ಇದ್ರು. ಎಲ್ಲಾ ರೀತಿಯ ಸಹಾಯ ಸಿಗುತ್ತೆ. ನಿಮ್ಗೆ ಬೇಕಾದ ಉಪಕರಣಗಳು, ನಿಮ್ಗೆ ಬೇಕಾದ ಆಪ್ಗಳು, ಯಾವ್ದು ಅಪ್ಲಿಕೇಶನ್, ಅರ್ಜಿ ಆಪ್ ಅಲ್ಲ, ಸಾಫ್ಟ್ವೇರ್ ಯಾವ್ದು ನಮ್ಮ ಗೂಗಲ್ ಪೇ ತರ ಅದೊಂದು ಆಪ್ ಅಲ್ವಾ, ಆ ತರ ಆಪ್ಗಳು ಎಲ್ಲಾ ಕಂಪನಿ ನಿಮ್ಗೆ ಒದಗಿಸಿ ಕೊಡ್ತಾರೆ. ಸ್ವಲ್ಪ ಸರಿಯಾದ ಕಡೆ ನಾವು ಲಿಂಕ್ ಕಳ್ಸಿದ್ರೆ ಆ ಲಿಂಕ್ ನೋಡ್ಕೊಂಡು ಎಷ್ಟೋ ಜನ ಒಳಗಡೆ ಬರ್ಲಿಕ್ಕಿದ್ದಾರೆ. ಹಾಗೂ ಬಹಳ ದೊಡ್ಡ ಮಟ್ಟದ ಬಿಸ್ನೆಸ್ ಅದು.
ನಾನು ಕೂಡ ಅಷ್ಟೇ ಬಹಳ ಇಂಟ್ರೆಸ್ಟ್ ಇದ್ದೀನಿ, ಬಹಳ ಖುಷಿಯಾಗಿದ್ದೀನಿ. ಖಂಡಿತ ಬರ್ಲಿ, ನಾವು ಒಳ್ಳೆ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ನಾನು ಕೂಡ ಅಷ್ಟೇ ಬಹಳ ಖುಷಿಯಾಗಿದ್ದೀನಿ ಅಂತ ರೆಡ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಹಾಗೆ ಅವ್ರು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ರು. ಯಾರೆಲ್ಲ ಇವಾಗ OS ಅನ್ನ ಎಕ್ಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, OS ಗೆ ಲಾಗಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, OS ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾರೆಲ್ಲ ಇಮೇಲ್ ID ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಫರ್ಗೋಟ್ ಪಾಸ್ವರ್ಡ್ ಎಲ್ಲ ಮರ್ತೋಗ್ಬಿಟ್ಟಿದೆ ಅಂತವ್ರಿಗೆ ಯಾವ ರೀತಿ ಅಂತ ಗೊತ್ತಿಲ್ಲ, ಬಟ್ ಒಂದು ಅವಕಾಶ ಆಶ್ ಸರ್ ಕೊಡ್ಲಿಕ್ಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಯಾರ್ಯಾರಿಗೆ OS ಪಾಸ್ವರ್ಡ್ ಮರ್ತೋಗಿದೆ, ಪಾಸ್ವರ್ಡ್ ಚೇಂಜ್ ಮಾಡಕ್ ಆಗಲ್ಲ, ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿದೆ ಗೊತ್ತಿಲ್ಲ, ಜಿಮೇಲ್ ID ಯಾವ್ದು ಗೊತ್ತಿಲ್ಲ, ಅಥವಾ ಜಿಮೇಲ್ ID ಕೆಲಸ ಮಾಡ್ತಾ ಇಲ್ಲ, ಜಿಮೇಲ್ ID ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೆ, ಲಾಗಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಲಾಗಿನ್ ನಮ್ಗೆ ID ಗೊತ್ತು, ಪಾಸ್ವರ್ಡ್ ಗೊತ್ತಿಲ್ಲ. ಈ ತರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಆಶ್ ಸರ್ ಕೊಡ್ತಾರೆ. ಯಾರನ್ನು ಬಿಟ್ಟು ಹೋಗುದಿಲ್ಲ. ಒಂದು ಸಮಯ ನಿಮ್ಗೆ ಹೇಳ್ತಾರೆ ನೋಡಿ, ಇಂತ ID ಅವರು ಹೀಗೆ ಮಾಡ್ಬಿಟ್ಟು ಅವರು ಈ ಹೊಸ ಒಂದು ವೇದಿಕೆಗೆ ಬರ್ಬೋದು, ಅಂತವರಿಗೆ ಆಹ್ವಾನ ನಾವು ಕೊಡ್ತಾ ಇದ್ದೀವಿ ಅಂತ ಆಶ್ ಸರ್ ರೆಡ್ ಹತ್ರ ಹೇಳಿದ್ರಂತೆ. ಯಾವ ರೀತಿ ಅಂತ ಅವ್ರು ಹೇಳಿಲ್ಲ, ಬಟ್ ಒಂದು ಅವಕಾಶ ಇದೆ. ಯಾರೆಲ್ಲ ಪಾಸ್ವರ್ಡ್ ಮರ್ತೋಗಿದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ಇದೆ ಅಂತ. ಓಕೆ ಸ್ನೇಹಿತರೆ, ಇದಿಷ್ಟು ನಮ್ಮ ರೆಡ್ ಹೇಳಿರೋದು. ಸೊ ಹಾಗೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಹತ್ರ 20-30 ಅಕೌಂಟ್ ಇದ್ರು ಅಷ್ಟೆಲ್ಲ ಬೇಡಪ್ಪ, ಒಂದೇ ಅಕೌಂಟ್ ಸಾಕು. ನೋಡಿ ನೀವು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿಲ್ಲ, ಯಾರ್ಯಾರ ಹೆಸರಲ್ಲಿದೆ ಅವರಿಗೆ ದಯವಿಟ್ಟು ಐಡಿನ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಅದಾದ್ಮೇಲೆ ಸ್ನೇಹಿತರೆ ನೋಡಿ, ಮೈಕ್ ಎಲ್ಲಿಸ್ ಕೂಡ ಅದನ್ನೇ ಹೇಳ್ತಾ ಇದ್ರು. ನಾನ್ ನಿನ್ನೆ ಅವ್ರದ್ದು ಮಾತು ಬಹಳ ಖುಷಿ ಆಗಿತ್ತು ನಂಗೆ, ಮೈಕ್ ಎಲ್ಲಿಸು. ಸೊ ಹೊಸ ಸಿಸ್ಟಮ್ ನಲ್ಲಿ ಒಂದೇ ಒಂದು ಅಕೌಂಟ್ ಸಾಕು ಅಂತ ಮೈಕ್ ಎಲ್ಲಿಸ್ ಹೇಳ್ತಾ ಇದ್ರು. ಅವರು ಸ್ವಲ್ಪ ಸೀನಿಯರ್ ಮನುಷ್ಯ ಸ್ನೇಹಿತರೆ. ಒಂದೇ ಒಂದು ಅಕೌಂಟ್ ಸಾಕು, ನಿಮ್ಗೆ 10-100 ಅಕೌಂಟ್ ಗಳ ಅವಶ್ಯಕತೆ ಇಲ್ಲ. ರೆಡ್ ಹೇಳಿದನ ಅವರು ಕೂಡ ಹೇಳ್ತಾ ಇದ್ರು. ಒಂದಕ್ಕಿಂತ ಜಾಸ್ತಿ ಯಾರ ಹೆಸರಲ್ಲಿ ಮಾಡಿದ್ದೀರೋ ಅವರು ಬಂದು ಅಪ್ಲಿಕೇಶನ್ ತುಂಬಬೇಕು. ID ಆಕ್ಟಿವ್ ಇರುತ್ತೆ, ಆಕ್ಟಿವ್ ಆಗಿರ್ಬೇಕು. ಅವರು ಕೂಡ ಐಡಿನ ಆಕ್ಟಿವ್ ಮಾಡಿ ಇಡ್ಬೇಕಾದ್ರೆ ಅವರು ಅಪ್ಲಿಕೇಶನ್ ತುಂಬಿ ಆ ಲಿಂಕ್ ಅನ್ನ ಉಪಯೋಗಿಸಿ ಅಪ್ಲಿಕೇಶನ್ ತುಂಬಿ ಮುಂದೆ ಹೋಗ್ಬೇಕು. ಈಗ ಮಂಜುನಾಥ್ KM ಅವರು ಇನ್ನೊಂದು ಯಾವ್ದೋ ಒಂದು ಸುರೇಶ್ ಅಂತ ಹೆಸರಲ್ಲಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸುರೇಶ್ ಬಂದು ಅದನ್ನು ಅಪ್ಲಿಕೇಶನ್ ತುಂಬಿ ಕಳಿಸಿದ್ರು ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಸುರೇಶ್ಗೆ KYC ಆಗತ್ತೆ, ಆ ID ಅವ್ರ ಹೆಸರಿಗೆ ಬರುತ್ತೆ. ಸೊ ಅವರೇ ಮಾಡ್ಲಿ, ಆಕ್ಟಿವ್ ಆಗಿರ್ಲಿ, ಅವರು ಕೂಡ ಖುಷಿ ಪಡ್ಲಿ, ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ, ಸ್ವಲ್ಪ ಕೆಲಸ ಮಾಡ್ಲಿ, ನಿಮ್ಗೂ ಸ್ವಲ್ಪ ಧೈರ್ಯ ಆಗತ್ತೆ. ನೀವು ಒಬ್ಬರು ಮಾರ್ಕೆಟಿಂಗ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅವರು ಕೂಡ ನಿಮ್ ಜೊತೆ ಸೇರ್ಬಹುದು. ಅದೆಲ್ಲ ಇದೆ. KYC ಅವರ ಹೆಸರಲ್ಲಿ ಮಾಡಿದ್ರೆ ಮುಗ್ದೋಯ್ತು, ಅವ್ರ ಅಕೌಂಟ್ ಆಗತ್ತೆ ಅದು. ಸೊ ಒಂದಕ್ಕಿಂತ ಜಾಸ್ತಿ ID ಒಬ್ಬರ ಹತ್ರ ಇರ್ಬಹುದಾ, ಅದ್ರ ಬಗ್ಗೆ ಆಶ್ ಕೂಡ ಸ್ವಲ್ಪ ಒಂದು ತೀರ್ಮಾನ ತಗೋತಾರೆ. ನೀವ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸಿ ಅವಶ್ಯಕತೆ ಇಲ್ಲ. 20-30-50 ID ಇದ್ದ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಮೈಕ್ ಎಲ್ಲಿಸ್ ಕೊಡೋದನ್ನ ಹೇಳ್ತಾ ಇದ್ರು. ಸೊ ನೀವು ಬನ್ನಿ ಒಳಗಡೆ ಸಿಸ್ಟಮ್ಗೆ, ಇಲ್ಲಿ ಬೇರೆಯವ್ರು ಬರ್ತಾರೋ ಇಲ್ಲ, ಅವ್ರು ಏನೋ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಬಿಡಿ. ಅವ್ರು ಉದ್ಧಾರ ಆದ್ರೆ ಆಗ್ಲಿ, ಅವ್ರು ಹಾಳಾದ್ರೆ ಅವ್ರು ಹಾಳಾಗಿ ಹೋಗ್ಲಿ, ನಿಮ್ಗೆ ಬಗ್ಗೆ ತಲೆ ಬಿಸಿ, ನೀವು ಒಳ್ಳೇದಾಗಿ ಫಸ್ಟ್ ಬಂದು ನಿಮ್ಮ ಕೆಲಸ ಶುರು ಮಾಡಿ ಅಂತ ನೀವು ಎಣ್ಸ್ಕೊಂಡಿದ್ರೆ ಖಂಡಿತ ಅದು ದೊಡ್ಡ ತಪ್ಪು ಅಂತ ಮೈಕ್ ಎಲ್ಲಿಸ್ ಹೇಳ್ತಾರೆ. ಆಶ್ ಮಾಡಿರೋದು ಎಲ್ರು ಒಳ್ಳೇದಾಗ್ಲಿ, ಎಲ್ರಿಗೊಂದು ಒಳ್ಳೆ ವೇದಿಕೆ ಸಿಗ್ಲಿ, ಎಲ್ಲರ ಜೀವನ ಬದಲಾವಣೆ ಆಗ್ಲಿ. ನಮ್ ಜೊತೆ ಇಷ್ಟು ವರ್ಷಗಳಿಂದ ಎಲ್ಲಾ ಫೌಂಡರ್ಸ್ ಇದ್ದಾರೆ, ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಎಲ್ರಿಗೂ ಇದೊಂದು ಹೊಸ ವೇದಿಕೆನ ಸೃಷ್ಟಿ ಮಾಡ್ಬಿಟ್ಟು ಫ್ರೀ ಆಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅವರಿಗೆ ಎಂಟ್ರಿ. ಸೊ ಹಾಗಾಗಿ ಇದು ನಮ್ಮ ಕೃತಜ್ಞತೆಯ ಸಂಕೇತ, ಇಷ್ಟು ದಿವಸ ನೀವು ನಮ್ ಜೊತೆ ಇದ್ದೀರಾ ಅಂತ ಆಶ್ ಸರ್ ಕೊಡ್ತಾ ಇರೋದು. ಒಬ್ರು ಇಬ್ರು ಒಳ್ಳೇದಾಗ್ಲಿ, ಅಥವಾ 1000 ಜನ ಒಳ್ಳೇದಾಗ್ಲಿ, ಅಥವಾ 1,00,000 ಜನ ಒಳ್ಳೇದಾಗ್ಲಿ ಅಂತ ಮಾಡಿದಲ್ಲ. ಸೊ ನಾವೆಲ್ಲರದಲ್ಲಿ ಒಳ್ಳೇದಾಗ್ತೀವಿ. ಸೊ ಹಾಗಾಗಿ ಎಲ್ರು ಸದ್ಯಕ್ಕೆ ಒಂದ್ ಐಡಿನ ಮೇಲೆ ಫೋಕಸ್ ಮಾಡಿ, ಮತ್ತೆ ಮುಂದಿನ ದಿನಗಳಲ್ಲಿ ನೋಡುವ. 10 ID ಒಬ್ಬರ ಹೆಸರಲ್ಲಿ ಕೆಲಸ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಸಾರಿ, ನಮ್ಮ ಮೈಕ್ ಎಲ್ಲಿಸ್ ಹೇಳ್ತಾ ಇದ್ರು. ಮಂಜು ಸರ್ ಕೇಳ್ತಾ ಉಂಟಾ? ನನ್ಗೊಂದು ಕಾಲ್ ಬಂತು ಮರೆ. ಕ್ಲಿಯರ್ ಇದೆ. ಹಾ, ಓಕೆ. ಸೊ ಸ್ನೇಹಿತರೆ, ಇಲ್ಲಿಗೆ ಹೆಚ್ಚಿಗೆ ಮಾತಾಡೋಕೇನು ಅವಶ್ಯಕತೆ ಇಲ್ಲ, ಇಲ್ಲಿ ಇಷ್ಟನೇ ಇರೋದು. ನೆನ್ಪಿಟ್ಕೊಳ್ಳಿ, ಮಲ್ಟಿಪಲ್ ಐಡಿಸ್, ಒಂದಕ್ಕಿಂತ ಹೆಚ್ಚು ID ಇರುವವರು ಯಾರ್ಯಾರ ಹೆಸರಲ್ಲಿದೆ ಅವ್ರ ಹೆಸರಿಗೆ ಮಾಡಿಕೊಡೋ ಒಂದು ಅವಕಾಶ ಇದೆ ಇಲ್ಲಿ. ಅಂದ್ರೆ ನಮ್ಗೆ ಸಾಕು, ಒಂದ್ ID ಸಾಕು. ನಿಮ್ಮ ಮನ್ಸಲ್ಲಿದ್ರೆ ದಯವಿಟ್ಟು ಇದನ್ನ ಹಲೋ ಸರ್, ವಾಯ್ಸ್ ಕೇಳ್ತಾ ಇಲ್ಲ. ಸಾರಿ, ಮಧ್ಯೆ ಒಂದು ಕಾಲ್ ಬಂತು ಮಂಜು ಸರ್, ಐ ಆಮ್ ಸಾರಿ. ಓಕೆ ಸರ್, ಪದೇ ಮಾಡ್ತಾ ಇದ್ರು. ಸೊ ಹಾಗಾಗಿ ಮಲ್ಟಿಪಲ್ ಐಡಿಸ್, ಒಂದಕ್ಕಿಂತ ಹೆಚ್ಚು ID ಇರೋರು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಜೂಲಿ ಮೇಡಮ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆನ್ ಪ್ಯಾಸಿವ್ ಅಲ್ಲಿ ನಿಮ್ಗೆ 20 ID ಇದ್ರೆ ನೀವು ಆಗಿ ಒಂದೊಂದನ್ನೇ ಅಲ್ಲಿಂದ ಈಚೆಗೆ ತಗೊಂಡ್ ಬನ್ನಿ, ಅದಕ್ಕೂ ಸ್ವಲ್ಪ ಸಮಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಖಂಡಿತ ಸ್ಪಷ್ಟತೆ ಇಲ್ಲ. ಆಶ್ ಸರ್ ಏನ್ ಹೇಳಿದಾರೆ ಅಂದ್ರೆ, ನಿಮ್ಗೆ ಒಂದು ಲಿಂಕ್ ಕಳಿಸ್ತೀವಿ ಫಸ್ಟ್ OS ಅಲ್ಲಿ. ಆ ಲಿಂಕ್ ಅನ್ನ ನೀವು ಒತ್ತಿದ ಕೂಡಲೇ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗ್ತದೆ. ಆ ಅಪ್ಲಿಕೇಶನ್ ತುಂಬಿಸಿ ನಿಮ್ಗೆ ಕಳಿಸಿದ ಮೇಲೆ ನೀವು ನಮ್ಮ ಪರಿಶೀಲನೆ ನಾವು ಮಾಡ್ತೀವಿ. ಪರಿಶೀಲಿಸಿ ನಿಮ್ಗೆ ಮತ್ತೊಂದು ಲಿಂಕ್ ಕಳಿಸ್ತೀವಿ.
ಅದು ಒಪ್ಪಿಗೆ ಲಿಂಕ್, ಅದು ನಿಮ್ಮನ್ನ ನಾವು ತಗೊಂಡಿದ್ದೀವಿ ಅಂತ ಹೇಳೋ ಲಿಂಕ್. ನೀವು ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಹೊಸ ಯೂಸರ್ ಐಡಿ ಪಾಸ್ವರ್ಡ್ ಇದಕ್ಕೆ ಬರುತ್ತೆ, ಯಾವುದು ವಿಕ್ಟರಿ ವಿತ್ ಡ್ಯಾಶ್ ವೇದಿಕೆಗೆ ಬರುತ್ತೆ. ಅದು ಬಂದು ಸ್ವಲ್ಪ ಸಮಯ ಕೊಡ್ತೀವಿ ನಿಮ್ಗೆ, ಒಂದು 5 ದಿವಸ ಅಂತ ಇಟ್ಕೊಳ್ಳಿ. ಈಗ ಅಪ್ಲಿಕೇಶನ್ ಇವತ್ತು ಕಳಿಸಿದ್ರು 1ನೇ ತಾರೀಕು, 5ನೇ ತಾರೀಕಿನವರೆಗೆ ಸಮಯ ಕೊಡ್ತಾರಂತ ಇಟ್ಕೊಳ್ಳಿ. 6ನೇ ತಾರೀಕಿಗೆ ನೀವು ಆ ಲಿಂಕ್ ಮೇಲೆ ಒತ್ತಿದ್ರೆ ಅದು ಸಾರಿ ನಿಮ್ದು ಸಮಯ ಮುಗ್ದಿದೆ ಅಂತ ಹೇಳುತ್ತಂತೆ, ಮತ್ತೆ ತಗೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ ಆಸ್ ಸರ್ ಮೀಟಿಂಗ್ ಅಲ್ಲಿ ಹೇಳಿದ್ರು. ನಮ್ಮ ಜೂಲಿ ಮೇಡಮ್ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಐಡಿ 20 ಐಡಿ ಇದ್ರೆ ಒಂದು ಐಡಿನ ಫಸ್ಟ್ ನೀವು ಇಲ್ಲಿಗೆ ತಗೊಂಡ್ ಬನ್ನಿ, ಮತ್ತೆ 19 ಐಡಿ ನಿಮ್ಮ ಹಳೆ ಸಿಸ್ಟಮ್ ಅಲ್ಲೇ ಇರ್ಲಿ, ಯಾವಾಗ ಬೇಕು ಆವಾಗ ನಿಮ್ಗೆ ನೀವು ಅದನ್ನ ವಾಪಸ್ ತಗೊಂಡ್ ಬರ್ಬೋದು ಅಂತ. ಸೊ 3 ಜನ ಒಂಥರ ವಿರುದ್ಧ ದಿಕ್ಕಿನಲ್ಲಿ ವೈರುಧ್ಯವಾಗಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಸ್ಪಷ್ಟತೆ ಮಲ್ಟಿಪಲ್ ಐಡಿಸ್ ಅಲ್ಲಿ ಇವಾಗ ಇಲ್ಲ. ಒಂದು ಐಡಿ ಅಂತೂ ನಾವು ಇಲ್ಲಿ ಹೋಗ್ಲೇಬೇಕು, ನಾವು ಮೈಗ್ರೇಟ್ ಆಗ್ಲೇಬೇಕು. ನೀವು ಯಾರ ಹೆಸರಲ್ಲಿ ಐಡಿಗಳನ್ನ ಮಾಡಿದ್ದೀರೋ ಅವರು ಬಂದ್ರೆ ಬಹಳ ಚಂದ, ಬಹಳ ಒಳ್ಳೇದು, ಅವರಿಗೆ ಒಂದು KYC ಆಗತ್ತೆ, ಒಂದು ಜೀವನ ಸಿಗತ್ತೆ. ಅದಾಗಿಲ್ಲ, ಇಲ್ಲಪ್ಪ ನನ್ನ ಹತ್ರ 4 ಐಡಿ ನನ್ನ ಹೆಸರಲ್ಲೇ ಬೇಕು, ನನ್ಗೇ ಬೇಕು, ನನ್ನ ಮಕ್ಕಳಿದು ನನ್ಗೆ ಬೇಕು, ನಾನು ಬೇರೆಯವ್ರಿಗೆ ಕೊಡಲ್ಲ, ಮಕ್ಕಳ ಹೆಸರಲ್ಲೂ ಮಾಡಲ್ಲ, ಅದು ನನ್ನ ಹೆಸರಲ್ಲಿ ಅಥವಾ ನನ್ನ ಮಿಸಸ್ ಹೆಸರಲ್ಲಿ ಅಥವಾ ನನ್ನ ಅಮ್ಮನ ಹೆಸರಲ್ಲಿ ಅಪ್ಪನ ಹೆಸರಲ್ಲಿ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಅದಕ್ಕಾಗಿ ಸ್ವಲ್ಪ ಕಾಯ್ಬೇಕಾಗತ್ತೆ. ಇವಾಗ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏನಂತ ಇನ್ನೊಂದು ವಾರದ ಒಳಗಡೆ ನಮ್ಗೆ ಇದ್ರ ಬಗ್ಗೆ ನಿಖರತೆ ಸ್ಪಷ್ಟತೆ ಸಿಗತ್ತೆ. ಹಾಗೆಯೇ ನಮ್ಮ ಮೊದಲ ಏನು ಒಂದು ಫೋಕಸ್, ನಮ್ಮ ಮೊದಲ ಕೇಂದ್ರೀಕೃತವಾದ ನಮ್ಮ ಮನಸ್ಸು ಎಲ್ಲಿ ಕೇಂದ್ರೀಕೃತ ಆಗ್ಬೇಕಂದ್ರೆ ಫಸ್ಟ್ ಬಂದಿರೋ ಆ ಲಿಂಕ್ ಎಲ್ಲಿ ಬರುತ್ತೆ ನಮ್ಮ OS ಅಲ್ಲಿ, ಆ ಲಿಂಕ್ ಅನ್ನು ಒತ್ಬಿಟ್ಟು ಚೆನ್ನಾಗಿ ನಮ್ಮ ಅಪ್ಲಿಕೇಶನ್ ಅನ್ನ ನಾವು ಅದನ್ನ ಭರ್ತಿ ಮಾಡಿಬಿಟ್ಟು, ಇಂಗ್ಲಿಷ್ ಭಾಷೆಯಲ್ಲೇ ಇರ್ತದೆ, ಇಂಗ್ಲಿಷ್ ಭಾಷೆಯಲ್ಲೇ ಭರ್ತಿ ಮಾಡಿ ಕಳಿಸ್ಬೇಕಾಗತ್ತೆ ಅಂತ ನನ್ನ ಭಾವನೆ. ಕನ್ನಡದಲ್ಲೂ ಕಳಿಸ್ಬೋದು ಏನು, ಯಾಕಂದ್ರೆ ಅವರಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋತಾರೆ, ಬಟ್ ಗೊತ್ತಿಲ್ಲ. ಇಂಗ್ಲಿಷ್ ಭಾಷೆಯಲ್ಲೇ ಮಾಡುವ. ನಮ್ಮ ಗಮನ ಮೊದಲು ಅಲ್ಲಿ ಹರಿಸ್ಬಿಟ್ಟು ನಾವು ಫಸ್ಟ್ ನಮ್ಮ ಇದು ಯಾವುದು ವಿಕ್ಟರಿ ವಿತ್ ಡ್ಯಾಶ್ ಆ ಒಂದು ವೇದಿಕೆಗೆ ಹೋಗಕ್ಕೆ ನಮ್ಮೆಲ್ಲರ ಒಂದು ಮೊದಲ ಗಮನ ಅಲ್ಲಿ ಇರ್ಬೇಕು ಸ್ನೇಹಿತರೆ. ಅಲ್ಲಿಯ ನಂತರ ನೋಡಿ ಹೇಗೆ ಮುಂದಿನ ಕಾರ್ಯಕ್ರಮ ಹೇಗೆ ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಈಗ ಮಲ್ಟಿಪಲ್ ಐಡಿಸ್ ಇದ್ದವರು ನೋಡಿ, ಈಗ ಏನು 2 ಲಕ್ಷ ಇನ್ವೆಸ್ಟ್ ಮಾಡಿದೀರಾ, ಏನು ಒಂದು 20 ಐಡಿ ತಗೊಂಡು 2 ಲಕ್ಷ ಇನ್ವೆಸ್ಟ್ ಮಾಡಿದೀರಾ, ಅಥವಾ 10 ಐಡಿಗೆ 2 ಲಕ್ಷ ಹಾಕಿದ್ದೀರಾ, 5 ಐಡಿಗೆ 2 ಲಕ್ಷ ಹಾಕಿದ್ದೀರಾ, ನಿಮಗೆ ಸರಿಯಾಗಿ ನಮ್ಗೆ ಅಲ್ಲಿ ಆ ವೇದಿಕೆಯಲ್ಲಿ ಒಂದು ಸ್ಥಾನಮಾನ ದೊರೆತಾರೆ, ಹಾಗೂ ನಮ್ಗೊಂದು ಅವಕಾಶ ಮಾಡಿಕೊಟ್ರೆ ಆಶ್ ಸರ್, ಹಾಗೂ ನಮ್ಮ ಪರವಾಗಿ ಸ್ವಲ್ಪ ಮಾರ್ಕೆಟಿಂಗ್ ಆಶ್ ಸರ್ ಹೆಲ್ಪ್ ಮಾಡಿದ್ರೆ, ಬರೀ ಕ್ಲಿಕ್ ಆಫ್ ದ ಬಟನ್ ಅಲ್ಲಿ ಎಲ್ಲ ಆಗಲ್ಲ ಅಂತ ಹೇಳಿದ್ದಾರೆ, ಜಸ್ಟ್ ಕ್ಲಿಕ್ ಮಾಡಿದ ಕೂಡ ಎಲ್ಲ ಆಗಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನ ಮಾಡ್ಬಿಟ್ಟು ನಮ್ಗೆ ಒಳ್ಳೆ ಆದಾಯ ಬಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಹಣ ಎಲ್ಲ ನಿಮಗೆ ಯಾವ ಕಾಲದಲ್ಲಿ ಬೇಕಾದ್ರೂ ವಾಪಸ್ ಬರ್ಬೋದು. ಅದೊಂದಿದೆ, ಅದೊಂದು ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸ್ವಲ್ಪ ಪಾಸಿಟಿವ್ ಆಲೋಚನೆ ಮಾಡ್ಬಿಟ್ಟು ಒಂದಕ್ಕಿಂತ ಜಾಸ್ತಿ ಐಡಿ ಇರೋರು ಅಯ್ಯೋ ನಾನು ಪೂರ್ತಿ ಕಳ್ಕೊಂಡೆ ಜೀವನದಲ್ಲಿ ಅಂತ ನಿರಾಶರಾಗದೆ 1 ವಾರ ವೇಟ್ ಮಾಡಿ, ಎಲ್ಲ ವಿಷಯ ನಮ್ಗೆ ಗೊತ್ತಾಗತ್ತೆ. ಬಂದಾಗ ನಮ್ಮ ಗಮನಕ್ಕೆ ಬಂದ ವಿಷಯಗಳನ್ನ ನಿಮ್ಗೆ ಖಂಡಿತ ಹೇಳ್ತೀವಿ. ಅಲ್ಲಿಯವರೆಗೆ ಸಾಕು ಈ ಮೀಟಿಂಗ್ ಇಲ್ಲಿಗೆ. ನೋಡುವ, ಒಂದು ಐಡಿ ಅಂತೂ ಸಂಪೂರ್ಣವಾಗಿ ನಾವು ತಗೊಂಡು ಹೋಗ್ತಾ ಇದೀವಿ. ನೀವು ಎಷ್ಟು ಬೇಕಾದ್ರೂ ಐಡಿ ಇಟ್ಕೋಬಹುದು, ಬಟ್ ಸರಿಯಾಗಿ ಅದಕ್ಕೆಲ್ಲ ಅಪ್ಲಿಕೇಶನ್ ತುಂಬಬೇಕು ಅಷ್ಟೇ. ಅವ್ರವ್ರ ಹೆಸರಲ್ಲಿದ್ರೆ ಅವ್ರವ್ರು ತುಂಬಬೇಕು. ಒಬ್ಬರ ಹೆಸರಲ್ಲಿ ಮಲ್ಟಿಪಲ್ ಐಡಿಸ್ ಇದೆಯೋ ಇಲ್ವೋ ಅಂತ ಆಶ್ ಸರ್ ಬಂದು ನಮ್ಗೆ ವಿವರಣೆ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿವರೆಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಇವತ್ತು ಹಬ್ಬ ಇದೆ, ನೆಮ್ಮದಿಯಾಗಿ ಮನೆಯಲ್ಲಿ ಹಬ್ಬ ಮಾಡ್ಕೊಂಡಿರಿ. ನಾಳೆ ಅಂತೂ ನಮ್ಮದೇ, ಯಾವತ್ತೂ ಅಷ್ಟೇನೆ, ನಾಳೆ ಯಾವತ್ತೂ ನಮ್ದೇ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಜೀವನದಲ್ಲಿ. ಕೊನೆಯ ಉಸಿರಿರುವವರೆಗೆ ಹೋರಾಟ ಕೊಟ್ರೆ ಏನೊಂದು ಹಾಗೆ ಆಗತ್ತೆ. ನಾವು ಕೂಡ ಅದನ್ನ ಕೊಡ್ತಾ ಇದ್ದೀವಿ. ಆಶ್ ಸರ್ ಬಂದು ನಮ್ಗೆ ಜೊತೆ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಅಷ್ಟೇನೆ ಒಂದು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬಿಟ್ಟು ಒಳ್ಳೇದಾಗತ್ತೆ ಅಂತ ಅದಷ್ಟು ಎನ್ಸ್ಕೊಂಡು ಹಬ್ಬದ ದಿನಗಳಲ್ಲಿ ಅಷ್ಟೇ ಎನ್ಸ್ಕೊಂಡು, ಯಾಕಂದ್ರೆ ಈ ಹಬ್ಬದ ದಿನಗಳಲ್ಲಿ ದೇವರು ಬಹಳ ಹತ್ತ ಇರ್ತಾರಂತ ನಮ್ಗೆ. ಅವ್ರು ದೇವ್ರು ಕೂಡ ನಮ್ಮ ಹತ್ರ ಬಂದು ಖುಷಿಯಾಗಿ ನಮ್ ಜೊತೆ ಇರೋಕೆ ಇಷ್ಟಪಡ್ತಾರಂತೆ. ನೆಗೆಟಿವ್ ಆಲೋಚನೆ ಮಾಡಿದ್ರೆ ಆ ದೇವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಬಹುದು. ಸೊ ಹಬ್ಬದ ದಿನಗಳಲ್ಲಿ ದೇವ್ರು ನಮ್ಮ ಹತ್ರ ಇದಾರಲ್ಲ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನವರಾತ್ರಿಯ ಒಂದು ಶುಭ ಸಮಯದಲ್ಲಿ ಹಾಗೂ ವಿಜಯದಶಮಿ ನಾಳೆ ನಮ್ಗೆ ವಿಜಯಲಕ್ಷ್ಮಿ ಆದಷ್ಟು ಬೇಗ ಒಲಿಲಿ ಎಲ್ರಿಗೂ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಮೀಟಿಂಗ್ ನಮ್ಗೆ ಹೊಸ ಒಂದು ವಿಷಯ ಬಂದಾಗ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಇನ್ನೊಮ್ಮೆ ವಿಜಯದಶಮಿ, ದಸರಾ ಹಾಗೂ ನವರಾತ್ರಿಯ ಶುಭ ಹಾರೈಕೆಗಳನ್ನು ಕೋರ್ತಾ ಸ್ನೇಹಿತರೆ ಓವರ್ ಟು ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಅದ್ಭುತ ಮಾಹಿತಿ ಕೊಟ್ಟಿದ್ರೆ. ಸ್ನೇಹಿತರೆ, ಯಾರು ಇಲ್ಲಿ ಕಂಪ್ಯೂಸ್ ಅವಶ್ಯಕತೆ ಇಲ್ಲ. ಯಾರು ಎಷ್ಟು ಐಡಿ ಇದಾವೆ ಅವರು ಜಿಮೇಲ್ ಮೂಲಕ ಅವ್ರು ಲಾಗಿನ್ ಆಗಿ ಹೊಸ ಒಂದು ಪ್ಲಾಟ್ಫಾರ್ಮ್ ಎಲ್ಲರೂ ಹೋಗುವ. ಯಾರು ಟೆನ್ಷನ್ ತಗೊಂಡು ಸರ್ ನಂದು ಅಷ್ಟಿದೆ ಇಷ್ಟಿದೆ, ಯಾರು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಯಾವ ಐಡಿಯಿಂದ ಹೋಗ್ತೀರಲ್ಲ ಅಲ್ಲಿ ಜಸ್ಟ್ ನಿಮ್ KYC ಬರುತ್ತೆ. ಹಂತವಾಗಿ ಯಾವ ಸರ್ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯುವ. ಎಲ್ಲವನ್ನು ನಾವು ಮೀಟಿಂಗ್ ಅಲ್ಲಿ ಹೇಳ್ತೀವಿ. ಅಥವಾ ನಿಮಗೆ ಕ್ರಿಸ್ ಆಗ್ಲಿ ರೆಡ್ ಆಗ್ಲಿ ಎಲ್ಲವೂ ನಿಮ್ನ ಅಪ್ಡೇಟ್ ಕೊಡ್ತಾರ ಅವರು. ಸ್ವಲ್ಪ ಅವ್ರನ್ನ ವೇಟ್ ಮಾಡ್ತಾ ಇರ್ಬೇಕು. ಅವ್ರ ಮೀಟಿಂಗ್ ನೋಡ್ತಾ ಇರಿ. ಅಂತ ಅಪ್ಡೇಟ್ ಬಂದ್ರೆ ಖಂಡಿತ ನಾವು ಮೀಟಿಂಗ್ ಅಲ್ಲಿ ತಿಳಿಸ್ತೇವೆ. ಇವತ್ತು ಸರ್ ವೈಂಡ್ ಅಪ್ ಮಾಡೋಣಲ್ವಾ? ವೈಂಡ್ ಅಪ್ ಮಾಡೋಣ ಸರ್. 9 ಆಯ್ತು. ಓಕೆ. ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಕೋರ್ತಾ ನಾವು ಈಗ ಈ ಮೀಟಿಂಗ್ ನಾವು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಯಾರು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಅವ್ರು ಯಾರೇ ಏನೇ ಹೇಳಿದ್ರು
ನಮಗೆ ಕ್ಲಿಯರ್ ಆಗಿ ಯಾವ ಸರ್ ಬಂದು ತಿಳಿಸೋವರೆಗೂ ನಾವು ವೇಟ್ ಮಾಡ್ಲೇಬೇಕು. ಮತ್ತೆ ನೆಗೆಟಿವ್ ಮಾತಾಡೋರ್ನ ಅಲ್ಲೇ ಬಿಟ್ಬಿಡಿ. ಅವ್ರನ್ನ ಇಲ್ಲಿ ಗ್ರೂಪ್ ಅಲ್ಲಿ ಅಥವಾ ನೀವು ಅವ್ರನ್ನ ಮಾತಾಡ್ಸಕ್ ಹೋಗ್ಬಿಡಿ. ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ಅಲ್ಲಿವರೆಗೂ ಆನ್ ಪೇಸಿವ್ ಅಂತ ನಾವು ಕಾಯ್ತಾ ಇದ್ವಿ. ಆನ್ ಪೇಸಿವ್ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿದೆ. ಹೊಸ ಕಂಪ್ನಿ ಹೊಸ ಹಂತಕ್ಕೆ ಹೋಗ್ತಾ ಇದ್ದೇವೆ. ನಾವ್ ಹೇಳ್ತಾರ ಉದ್ದೇಶ ಬಿಫೋರ್ ಆನ್ ಪೇಸಿವ್ ಆಫ್ಟರ್ ಆನ್ ಪೇಸಿವ್ ಅಂತ ಅವತ್ತು ಹೇಳ್ತಾ ಇದ್ವಿ. ಇವತ್ತು ಹೇಳ್ತಾರ ಉದ್ದೇಶ ಆನ್ ಪೇಸಿವ್ ಅಂತ ಒಂದು ಈಗ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ಈಗ ಹೊಸ ಹಂತಕ್ಕೆ ಹೋಗ್ತಾ ಇದೀವಿ. ಆ ಹೊಸ ಹಂತ ನಮಗೆ ಬರೋವರೆಗೂ ನಮ್ ಕೆಲಸ ನಾವು ಮಾಡ್ತಾ ಇರುವ ಸರ್ ಎಲ್ಲವನ್ನು ಹೇಳ್ತಾರೆ. ನಮ್ಗೆ ಹೊಸ ಹಂತಕ್ಕೆ ಹೋದಾಗ ಯಾವ ರೀತಿ ಏನನ್ನು ನಮ್ಗೆಲ್ಲ ತಿಳಿಸುವವರೆಗೂ ನಮ್ ಕೆಲಸ ನಾವು ಮಾಡ್ತಾ ಒಂದು ಎಲ್ಲರಿಗೂ ಒಂದು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ಮೀಟಿಂಗ್ ನ ಈಗ ನಾವು ವೈಂಡ್ ಅಪ್ ಮಾಡ್ತಾ ಇದೀವಿ. ಎಲ್ಲರಿಗೂ ಶುಭವಾಗಲಿ. ಯೂನಿಟ್ ಟು ಮಿನಿಟ್. ಶುಭರಾತ್ರಿ. 2 minutes.